ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಚರ್ಚೆಯನ್ನು ಸಂವಿಧಾನದ ಕುರಿತಾದ ಚರ್ಚೆಯನ್ನು ಮುಂದುವರಿಸಬೇಕು. ಕಳೆದ ಒಂದು 10 ದಿವಸದಿಂದ ನನಗೆ ವೈಯಕ್ತಿಕ ಕಾರಣಗಳಿಂದ ಚರ್ಚೆಗೆ ಬರಲಿಕ್ಕೆ ಆಗಿರಲಿಲ್ಲ. ಐ ಟೋಲ್ಡ್ ಯು ದ ಡೆತ್ ಆಫ್ ಮೈ ಸಿಸ್ಟರ್, ನಮ್ಮ ಹಿರಿಯ ಅಕ್ಕ ಅವರ ಸಾವಾಗಿ ನಾನು ಊರಲ್ಲಿರಲಿಲ್ಲ. ಐ ಹ್ಯಾಡ್ ಬೀನ್ ಟು ಪೂನಾ ಫಾರ್ 10-15 ಡೇಸ್. ಸೊ ಹಾಗಾಗಿ ಮಧ್ಯೆ ತರಗತಿಯ ಗ್ಯಾಪ್ ಆಗಿತ್ತು. ಈಗ ಮತ್ತೆ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಸೊ ನಮ್ಮ ತರಗತಿಗಳು ನಿರಂತರವಾಗಿ ನಡೀತವೆ, ನೀವೇನು ಆತಂಕಕ್ಕೆ ಒಳಗಬೇಕಾದ ಅವಶ್ಯಕತೆ ಇಲ್ಲ. ಐ ವಿಲ್ ಕಂಪ್ಲೀಟ್ ಆಲ್ ದ ಡಿಸ್ಕಷನ್ಸ್ ಆನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾಕಂದರೆ ಕೆಲವು ವಿದ್ಯಾರ್ಥಿಗಳು ಅನಿಸಿಕೆಗಳಲ್ಲಿ ಸಾರ್ ಕ್ಲಾಸ್ ನಿಂತು ಹೋಯಿತು, ಬರ್ತಾ ಇಲ್ಲ ಅಂತ ಕೆಲವರು ಕಾಮೆಂಟ್ ಮಾಡ್ತಾಯಿದ್ದೀರಿ ಯೂಟ್ಯೂಬಲ್ಲಿ. ಸೊ ನಥಿಂಗ್ ಲೈಕ್ ದ್ಯಾಟ್. ಐ ವಿಲ್ ಕಂಪ್ಲೀಟ್ ಆಲ್ ದ ಸಿಲೆಬಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸಂವಿಧಾನದ ಎಲ್ಲ ಚಾಪ್ಟರ್ಗಳು, ಎಲ್ಲ ವಿಷಯಗಳನ್ನು ನಾನು ಚರ್ಚೆ ಮಾಡಿ ಮುಗಿಸ್ತೇನೆ. ಸೊ ನೋ ಡೌಟ್ ಆನ್ ದ್ಯಾಟ್ ಸೈಡ್. ನನಗೆ ಕೆಲವು ಕೆಲಸಗಳು ಬಂದು ಒತ್ತಡ ಇದ್ದಾಗ ತರಗತಿಗಳು ಮಾಡಿರಲ್ಲ, ಅಲ್ಲೇ ಒಂದು ಸ್ವಲ್ಪ ಗ್ಯಾಪ್ ಆಗಿರುತ್ತೆ. ಮತ್ತು ಬೆಂಗಳೂರಿನಲ್ಲಿ ಕೆಲವು ತರಗತಿಗಳು ಬಂದಾಗ ಅಲ್ಲಿ ಕ್ಲಾಸ್ ತೊಗೊಳ್ಳಿಕ್ಕೆ ಇಲ್ಲಿ ಗೋ ಟು ಬೆಂಗಳೂರು, ಅವಾಗೊಂದು ಸ್ವಲ್ಪ ಗ್ಯಾಪ್ ಆಗಿರುತ್ತೆ. ಮತ್ತು ಅಲ್ಲಿಂದ ಧಾರವಾಡಕ್ಕೆ ಬಂದ ಮೇಲೆ ತರಗತಿಗಳು ಮುಂದುವರಿತವೆ. ಸೊ ಬಿ ಅಶ್ಯೂರ್ಡ್, ಆಲ್ ದ ಸಿಲೆಬಸ್, ಆಲ್ ದ ಟಾಪಿಕ್ಸ್ ವಿಲ್ ಬಿ ಕಂಪ್ಲೀಟೆಡ್, ಡೋಂಟ್ ವರಿ. ಓಕೆ. ಸೊ ಅದನ್ನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಈಗ ನೇರವಾಗಿ ನಾನು ವಿಷಯಕ್ಕೆ ಬರ್ತೇನೆ. ಸೊ ಇಂದಿನ ಚರ್ಚೆಯ ವಿಷಯ ಲೋಕಸಭೆ. ಹಿಂದಿನ ತರಗತಿಯಲ್ಲಿ ನಾನು ಕಾಮನ್ ಪಾಯಿಂಟ್ಸನ್ನು ಹೇಳಿದ್ದೆ. ಕಾಮನ್ ಪವರ್ಸ್ ಆರ್ ಕೋ ಈಕ್ವಲ್ ಪವರ್ಸ್ ವಿಚ್ ಆರ್ ಎಕ್ಸಸೈಸ್ಡ್ ಬೋತ್ ಬೈ ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಅದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಸೊ ಈಗ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ಕಾಗಿ ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ಲೋಕಸಭಾ. ಲೋಕಸಭೆಯನ್ನು ಮಾತ್ರ ಈಗ ಚರ್ಚೆಗೆ ನಾನು ತೆಗೆದುಕೊಳ್ತೇನೆ. ಸೊ ಲೋಕಸಭೆಗೆ ಸಂಬಂಧಪಟ್ಟ ಆರ್ಟಿಕಲ್ಗಳು ಅಲ್ಲಿ ಬರೆದಿದ್ದೇನೆ. 81 to 84ವರೆಗೂ ಬರ್ತವೆ. ಮುಂದಿನ ಆರ್ಟಿಕಲ್ಗಳಲ್ಲೂ ಜನರಲ್ ವಿಷಯಗಳು ಬರ್ತವೆ. ಬಟ್ ನಿರ್ದಿಷ್ಟವಾಗಿ ಲೋಕಸಭೆಗೆ ಅಂತಲೇ ಹೇಳುವಂಥ ವಿಧಿಗಳು 81, 82, 83, 84, 85ರವರೆಗೆ ಪ್ರಮುಖ ಅಂಶಗಳು ಅಲ್ಲಿ ಬರ್ತವೆ. ಸೊ ಈಗ ಚರ್ಚೆಯ ಆರಂಭದಲ್ಲಿ ಗಮನಿಸಬೇಕಾಗಿದ್ದು, ಲೋಕಸಭೆ ಅನ್ನುವಂಥದ್ದು ಹಿಂದಿ ಮೂಲದಿಂದ ಬಂದ ಶಬ್ದ. ಲೋಕ್ ಅಂದರೆ ಪೀಪಲ್. ಹಿಂದಿ ಭಾಷೆಯಲ್ಲಿ ಲೋಕ್ ಅಂದರೆ ಜನರು, ಜನತೆ ಅಂತ ಅರ್ಥ. ಲೋಕಸಭಾ ಅಂದರೆ ಜನರ ಸದನ, ಜನತೆಯ ಸದನ. ಆ್ಯಂಡ್ ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ಹೌಸ್ ಆಫ್ ದಿ ಪೀಪಲ್. ಅದನ್ನ ಇಂಗ್ಲೀಷ್ನಲ್ಲಿ ದ ಹೌಸ್ ಆಫ್ ದಿ ಪೀಪಲ್ ಅಂತಲೇ ಕರೀತಾರೆ. ಲೋಕಸಭೆಯನ್ನು ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ದ ಹೌಸ್ ಆಫ್ ದಿ ಪೀಪಲ್. ಸೊ ಅದರ ಹೆಸರೇ ಹೇಳುವಂತೆ ಲೋಕಸಭೆ ಅಂದರೆ ಈ ದೇಶದ ಜನರನ್ನು ಪ್ರತಿನಿಧಿಸುವ ಸದನ. ಇಟ್ ರೆಪ್ರೆಸೆಂಟ್ಸ್ ದ ಪೀಪಲ್ ಆಫ್ ಇಂಡಿಯಾ. ಯಾವುದನ್ನು ಅಂಬೇಡ್ಕರ್ ಅವರು ಪ್ರಿಯಾಂಬಲ್ನಲ್ಲಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೋ, ಆ ಪೀಪಲ್ ಆಫ್ ಇಂಡಿಯಾನ ಪ್ರತಿನಿಧಿಸುವ ಒಂದು ಸಂಸತ್ತಿನ ಸದನ ಯಾವುದು ಅಂದರೆ ಲೋಕಸಭೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಲೋವರ್ ಹೌಸ್. ಅದನ್ನು ಕೂಡ ಚರ್ಚೆಯ ಆರಂಭದಲ್ಲಿ ನೆನಪಿಟ್ಕೊಳ್ಳಿ. ಲೋಕಸಭಾ ಈಸ್ ದ ಲೋವರ್ ಹೌಸ್. ಅದನ್ನು ಕೆಳಮನೆ ಅಂತ ಕರಿತೀವಿ ನಾವು. ಸಂಸತ್ತಿನ ಕೆಳಮನೆ. ಸಂಸತ್ತಿಗೆ 2 ಮನೆಗಳಿವೆ, ಲೋವರ್ ಹೌಸ್, ಅಪ್ಪರ್ ಹೌಸ್ ಅಂತ. ಲೋವರ್ ಹೌಸ್ ಯಾವುದು ಅಂದರೆ ಲೋಕಸಭೆ. ಅಪ್ಪರ್ ಹೌಸ್ ಯಾವುದು ಅಂದರೆ ರಾಜ್ಯಸಭೆ. ರಾಜ್ಯಸಭಾ ಈಸ್ ಅಪ್ಪರ್ ಹೌಸ್ ಆ್ಯಂಡ್ ಲೋಕಸಭಾ ಈಸ್ ಲೋವರ್ ಹೌಸ್. ಕೆಳಮನೆ ಅಂತ ಕೂಡ ಅದನ್ನು ಕರೀತಾರೆ, ಕೆಳ ಸದನ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಫಸ್ಟ್ ತಿಳ್ಕೊಳ್ಬೇಕಾಗಿದ್ದೇನು, ದ ಕಾಂಪೋಸಿಷನ್ ಆಫ್ ದ ಲೋಕಸಭಾ. ನಮ್ಮ ದೇಶದ ಕೆಳಮನೆ ಹೇಗೆ ರಚಿತವಾಗಿದೆ. ಕಂಪೋಸಿಷನ್ ಅಂದರೆ ಇಟ್ಸ್ ಅ ಸ್ಟ್ರಕ್ಚರ್, ಹೌ ಇಟ್ ಈಸ್ ಮೇಡ್ ಅಪ್ ಆಫ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿ ಒಂದಷ್ಟು ಪಾಯಿಂಟ್ಸನ್ನು ನೋಟ್ ಮಾಡ್ತೇನೆ. ಸೊ ಲೋಕಸಭೆಯ ಕಾಂಪೋಸಿಷನ್ ಹೇಗಿದೆ, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ದಿ ಲೋಕಸಭಾ, ಅದರ ರಚನೆ ಅಂತ ಹೇಳ್ತೀವಿ. ಸೊ ಆ ರಚನೆ ಅಂತ ಬಂದಾಗ ನೀವು ಈ ಪಾಯಿಂಟನ್ನು ನೋಟ್ ಮಾಡಿ, ಈಗ ಹೇಳುವಂಥ ಸಂಗತಿಗಳನ್ನು ನೋಟ್ ಮಾಡಿ. ಲೋಕಸಭೆಯ ರಚನೆ, ಕಾಂಪೋಸಿಷನ್, ಹೌ ಇಟ್ ಈಸ್ ಅಂತ ಹೇಳಿದಾಗ ಫಸ್ಟ್ ಪಾಯಿಂಟ್ ನೀವೇನು ನೋಟ್ ಮಾಡಬೇಕು, ರಚನೆಯಲ್ಲಿ ಮೊದಲ ಸಂಗತಿಯನ್ನು ಏನು ನೋಟ್ ಮಾಡಬೇಕು ಅಂದರೆ, ಇಟ್ ಈಸ್ ಡೈರೆಕ್ಟ್ಲಿ ಎಲೆಕ್ಟೆಡ್. It is directly elected from the people.
ಡೈರೆಕ್ಟ್ಲಿ ಎಲೆಕ್ಟೆಡ್ ಹೌಸ್ ಅಂತ ಹೇಳ್ತೀವಿ ನಾವು. ನೇರವಾದ ಚುನಾವಣೆ, ನೇರ ಚುನಾವಣೆಯಿಂದ ಅದು ರಚಿತವಾಗಿದೆ, ನೇರ ಚುನಾವಣೆಯಿಂದ ಸ್ಥಾಪಿತವಾಗಿದೆ, ಸ್ಥಾಪಿತವಾಗಿದೆ. This is the key point. Lok Sabha means it's directly elected from the people through universal adult franchise. ಅದರ ಆಯ್ಕೆ ಹೇಗಾಗುತ್ತೆ ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಅಲ್ಲಿ ನೆನಪಿಟ್ಕೊಳ್ಬೇಕಾದ ಆರ್ಟಿಕಲ್ ಅಂದರೆ 326, 326ರ ಮೂಲಕ ಸಾರ್ವತ್ರಿಕ ವಯಸ್ಕ ಮತದಾನ, ಸಾರ್ವತ್ರಿಕ ವಯಸ್ಕ ಮತದಾನ, ವಯಸ್ಕ ಮತದಾನ ಪದ್ಧತಿಯ ಮೂಲಕ ಇದು ಆಯ್ಕೆಯ. ಇಲ್ಲಿ ವಯಸ್ಕ ಅಂತ ಯಾಕೆ ಹೇಳ್ತೀವಿ? 18 ಇಯರ್ಸ್, 18 ವರ್ಷ ಯಾರಿಗಾಗಿದೆಯೋ ಆ ಎಲ್ಲ ನಾಗರಿಕರು ವೋಟ್ ಮಾಡ್ತಾರೆ. 18 ವರ್ಷ ತುಂಬಿದ ಎಲ್ಲ ನಾಗರಿಕರು ಇಲ್ಲಿ ಮತದಾನದಲ್ಲಿ ಪಾಲ್ಗೊಳ್ತಾರೆ. ಯೂನಿವರ್ಸಲ್ ಅಂತ ಯಾಕೆ ಹೇಳ್ತೀವಿ? ನೋ ಡಿಸ್ಕ್ರಿಮಿನೇಷನ್, ಯಾವುದೇ ತಾರತಮ್ಯವನ್ನು ಇಲ್ಲಿ ಮಾಡಲ್ಲ. ಆಲ್ ಆರ್ ಎಲಿಜಿಬಲ್ ಟು ವೋಟ್. ಯಾವುದೇ ಭೇದ ಭಾವ ತಾರತಮ್ಯ ಇಲ್ಲದೆ 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಇಲ್ಲಿ ಮತದಾನದಲ್ಲಿ ಪಾಲ್ಗೊಳ್ತಾನೆ. ಎವ್ರಿ ಅಡಲ್ಟ್ ಸಿಟಿಜನ್ ಆಫ್ ಇಂಡಿಯಾ ಹೂ ಹ್ಯಾಸ್ ಕಂಪ್ಲೀಟೆಡ್ ದ ಏಜ್ ಆಫ್ 18 ಇಯರ್ಸ್ ಈಸ್ ಎಲಿಜಿಬಲ್ ಎಂಟೈಟಲ್ ಟು ವೋಟ್ ಇನ್ ದ ಲೋಕಸಭಾ ಎಲೆಕ್ಷನ್ಸ್. ಈಗ ಸಾಂದರ್ಭಿಕವಾಗಿ ನಮ್ಮ ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈಗ ಆಲ್ರೆಡಿ ನೀವೆಲ್ಲ ವೋಟ್ ಹಾಕಿದ್ದೀರಿ. ಇನ್ನು ಕೊನೆಯ ಹಂತದ ಮತದಾನ ಬಾಕಿ ಇದೆ. ಜೂನ್ 1, ಜೂನ್ 1ಗೆ 7th ಆ್ಯಂಡ್ ಲಾಸ್ಟ್ ಫೇಸ್ ಆಫ್ ದಿ ವೋಟಿಂಗ್ ಇದೆ. ಆ ಲೋಕಸಭೆಯ ಚುನಾವಣೆಯಲ್ಲಿ ಮತದಾರರು ಪಾಲ್ಗೊಳ್ತಾರೆ. ಸೊ ಹಾಗಾಗಿ ಲೋಕಸಭೆಯ ರಚನೆ ಅಂತ ಹೇಳಿದರೆ ಇದು ನೇರವಾದ ಚುನಾವಣೆಯ ಮೂಲಕ ರಚಿತಗೊಳ್ಳುತ್ತೆ. ಇಟ್ ಈಸ್ ಕಂಪೋಸ್ಡ್ ಥ್ರೂ ದ ಡೈರೆಕ್ಟ್ ಎಲೆಕ್ಷನ್ಸ್. ಇಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಇಲ್ಲ, ನೇರವಾದ ಆಯ್ಕೆ ಆಗುತ್ತೆ, ನೇರವಾದ ಚುನಾವಣೆ ನಡೆಯುತ್ತೆ. ಆ್ಯಂಡ್ ದ ಸ್ಟ್ರೆಂತ್ ಆಫ್ ದ ಹೌಸ್, ಅದರ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಟೋಟಲ್ ನಂಬರ್ ಈಸ್ 543 ಮೆಂಬರ್ಸ್. ಸದಸ್ಯರು 543 ಸದಸ್ಯರು ಇಲ್ಲಿ ಆಯ್ಕೆಗೊಳ್ತಾರೆ. ಟೋಟಲ್ ನಂಬರ್ ಈಸ್ 543. ಇನ್ನು 2 ಏನಿದೆ ಅದು ಆಂಗ್ಲೋ ಇಂಡಿಯನ್ಸಿಗೆ ಇತ್ತು ಮೊದಲು. ಈಗ ಅದನ್ನು ಕೂಡ ಸಂವಿಧಾನ ತಿದ್ದುಪಡಿ ಮಾಡಿ ತೆಗೆದುಹಾಕಿದ್ದಾರೆ. ಅರ್ಲಿಯರ್ 2 seats were reserved for ಆಂಗ್ಲೋ ಇಂಡಿಯನ್ಸ್. ದೇ ವರ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳಿಂದ 2 ನಾಮನಿರ್ದೇಶನಗೊಳ್ತಾ ಇದ್ದರು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದವರು ಅಂಡರ್ ಆರ್ಟಿಕಲ್ 331. ಅದಕ್ಕೂ ಬೇರೆ ಆರ್ಟಿಕಲ್ ಇತ್ತು 331. ಆದರೆ ಈಗ ಇತ್ತೀಚೆಗೆ ಅದನ್ನು ರದ್ದುಪಡಿಸಿದ್ದಾರೆ. ಯಾಕಂದರೆ ಆಂಗ್ಲೋ ಇಂಡಿಯನ್ ಸಮುದಾಯದವರು ಈಗ ಇಲ್ಲ. ಅವರ ಒಂದು ಸಂಖ್ಯೆ ಏನಿದೆ ಕ್ಷೀಣಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಬ್ರಿಟಿಷರಿದ್ದಾಗ ಅವರ ಸಂಖ್ಯೆ ಇತ್ತು. ಬ್ರಿಟಿಷರು ಬಿಟ್ಟು ಹೋದ್ಮೇಲೆ ಆಂಗ್ಲೋ ಇಂಡಿಯನ್ ಅನ್ನುವ ಸಮುದಾಯ ಅದು ಡಿಸಪಿಯರ್, ಕಡಿಮೆ ಆಗ್ತಾ ಬಂತು. ಈಗ ಆಲ್ಮೋಸ್ಟ್ ಇಟ್ ಈಸ್ ಫೇಡೆಡ್ ಅವೇ, ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಆರ್ಟಿಕಲ್ 331 ಈಗ ಅದನ್ನು ಇನ್ವ್ಯಾಲಿಡೇಟ್ ಮಾಡಿದ್ದಾರೆ. ಆ ನಾಮನಿರ್ದೇಶನ ಮಾಡುವುದಕ್ಕೆ ಈಗ ಅವಕಾಶ ಇಲ್ಲ. ಆ 2 ನಾಮನಿರ್ದೇಶನ ಮಾಡಬೇಕು ಅನ್ನೋದು ಇಲ್ಲ, ಈಗ ಅದನ್ನು ತೆಗೆದಿದ್ದಾರೆ. ಹಾಗಾಗಿ ಮುಂಚೆ ಇದ್ದಾಗ 543 + 2 ಅಂತ ಇರ್ತಿತ್ತು. 543 + 2 ನಾಮಿನೇಟೆಡ್ ಮೆಂಬರ್ಸ್, ಟೋಟಲ್ 545 ಅಂತ ಹೇಳ್ತಿದ್ರು. ಆದರೆ ಈಗ ಆ -2 ಆಗಿದೆ. ಆಂಗ್ಲೋ ಇಂಡಿಯನ್ಸನ್ನು ಕೈ ಬಿಟ್ಟಿದ್ದರಿಂದ, ತೆಗೆದು ಹಾಕಿದ್ರಿಂದ, ಡಿಸ್ಕಂಟಿನ್ಯೂ ಮಾಡಿದ್ರಿಂದ ಈಗ ನಮ್ಮ ಒಟ್ಟು ಸದಸ್ಯರ ಸಂಖ್ಯೆ 543. ಲೋಕಸಭೆಯ ಸದಸ್ಯರ ಸಂಖ್ಯೆ ಅಂದರೆ 543. ಆದರೆ ಸಂವಿಧಾನ ಓದಬೇಕಾದಾಗ ಏನು ಹೇಳ್ತಾರೆ? ನಾಟ್ ಮೋರ್ ದ್ಯಾನ್ 555 ಅಂತ ಹೇಳ್ತಾರೆ. ಒಟ್ಟು ಸದಸ್ಯರ ಸಂಖ್ಯೆ 555 ದಾಟಬಾರ್ದು. ಅಂದರೆ ಅದು ಅಪ್ಪರ್ ಲಿಮಿಟ್. ಅಪ್ಪರ್ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 555, ವರ್ಕಿಂಗ್ ಸ್ಟ್ರೆಂತ್ ಈಸ್ 543. ಸದ್ಯ ಇರೋದು 543. ಆ 2 ಯಾಕೆ ತೆಗೆದಿದ್ದಾರೆ ಅಂದರೆ ಆಂಗ್ಲೋ ಇಂಡಿಯನ್ಸದ್ದು ಈಗ ರದ್ದುಪಡಿಸಿರೋದ್ರಿಂದ ನಾವು 543 ಅಂತ ಬರೆದಿದ್ದೀವಿ. ಬಟ್ ನೀವು ಯಾವುದಾದ್ರೂ ಟೆಕ್ಸ್ಟ್ ಬುಕ್ ಓದಬೇಕಾದಾಗ ಅಲ್ಲೇನು ಹೇಳ್ತಾರೆ? 545 ಅಂತ ಕೊಟ್ಟಿರ್ತಾರೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು.
545 ಅನ್ನೋದು ಮೊದಲು ನಿಗದಿಯಾದ ಸಂಖ್ಯೆ. ಆದರೆ ಈಗ ಅದರಲ್ಲಿ 2 ಆಂಗ್ಲೋ ಇಂಡಿಯನ್ಸನ್ನು ತೆಗೆದಿದ್ದರಿಂದ, ಡಿಸ್ಕಂಟಿನ್ಯೂ ಮಾಡಿದ್ದರಿಂದ, ದ ವರ್ಕಿಂಗ್ ಪ್ರೆಸೆಂಟ್ ಸ್ಟ್ರೆಂತ್ ಆಫ್ ದ ಲೋಕಸಭಾ ಈಸ್ 543. ಈಗ ನಿಮ್ಮ ಲೆಕ್ಕಾಚಾರಕ್ಕೆ ಬೇಕಾಗಿರೋದು ಈ ಸಂಖ್ಯೆ. 543 ಜನ ನೇರವಾಗಿ ಜನರಿಂದ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲೆಕ್ಟ್ ಆಗ್ತಾರೆ. ಆ್ಯಂಡ್ ಇಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಆ್ಯಸ್ ಜನರಲ್ ಎಲೆಕ್ಷನ್. ಇದನ್ನು ಸಾಮಾನ್ಯವಾಗಿ ಏನಂತ ಕರೀತಾರೆ? ಜನರಲ್ ಎಲೆಕ್ಷನ್ ಅಂತ ಕರೀತಾರೆ. ಅಂದರೆ ಸಾರ್ವತ್ರಿಕ ಚುನಾವಣೆಗಳು ಅಂತ ಅದನ್ನು ಕರೀತಾರೆ. ಒನ್ಸ್ ಇನ್ 5 ಇಯರ್ಸ್ ಅದು ನಡೆಯೋದು 5 ವರ್ಷಕ್ಕೊಮ್ಮೆ. ಒನ್ಸ್ ಇನ್ 5 ಇಯರ್ಸ್ ಈ ಚುನಾವಣೆಗಳು ನಡೆಯೋದು 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಈಗ ಪ್ರಸ್ತುತ ಲೋಕಸಭೆಯ ಚುನಾವಣೆ ದೇಶದಲ್ಲಿ ಆಗ್ತಾ ಇದೆ. ಕರೆಂಟ್ಲಿ ದ ಲೋಕಸಭಾ ಎಲೆಕ್ಷನ್ಸ್ ಈಸ್ ಗೋಯಿಂಗ್ ಆನ್. ಇಟ್ಸ್ ಹ್ಯಾಪನ್ಸ್ ಒನ್ಸ್ ಇನ್ 5 ಇಯರ್ಸ್. ಅದರ ಏನು ಸೈಕಲ್ ಅಂತಾರೆ, ಸೈಕಲ್ ಆಫ್ ಎಲೆಕ್ಷನ್ ಬಂದು ಒನ್ಸ್ ಇನ್ 5 ಇಯರ್ಸ್. ಲಾಸ್ಟ್ 2019 ಆಗಿತ್ತು. ಈಗ 5 ವರ್ಷ ಆಗಿ 2024. ಲಾಸ್ಟ್ ಲೋಕಸಭಾ ಪೋಲ್ ವಾಸ್ ಇನ್ 2019. ನಾವು 5 ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ. 2024 ಮತ್ತೆ ಹೊಸ ಲೋಕಸಭೆ ಚುನಾವಣೆ ನಡೀತಾ ಇದೆ. ಈಗ ಕೊನೆಯ ಸುತ್ತಿನ ಮತದಾನ ಬಾಕಿ ಇದೆ. ಜೂನ್ 1ಗೆ ಅದು ಮುಗಿಯುತ್ತೆ. ಜೂನ್ 4ಗೆ ರಿಸಲ್ಟ್ ಬರುತ್ತೆ. ಹೊಸ ಲೋಕಸಭೆ ಸ್ಥಾಪನೆಗೊಳ್ಳುತ್ತೆ. ಓಕೆ, ಸೊ ಆ ಲೋಕಸಭೆಯ ರಚನೆ ಅಂತ ಹೇಳಿದಾಗ ಫಸ್ಟ್ ಪಾಯಿಂಟು ಇದು ನಿಮ್ಮ ತಲೆಯಲ್ಲಿರಲಿ. ನೇರ ಚುನಾವಣೆಯ ಮೂಲಕ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, UAF ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಅದು ರಚನೆಯಾಗುತ್ತೆ. ಅಲ್ಲಿ ವೋಟ್ ಹಾಕಲಿಕ್ಕೆ ಆರ್ಟಿಕಲ್ ಎಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ 326 ರೈಟ್ ಟು ವೋಟ್. ಈ ದೇಶದ ಪ್ರತಿಯೊಬ್ಬ ಮತದಾರ 18 ವರ್ಷ ಕಂಪ್ಲೀಟ್ ಆದ ಪ್ರತಿಯೊಬ್ಬ ನಾಗರಿಕ ತನ್ನ ಮತವನ್ನು ಚಲಾಯಿಸುವುದಕ್ಕೆ ಸಂವಿಧಾನದಲ್ಲೇ ಅವನಿಗೆ ಹಕ್ಕಿದೆ. ಕಾನ್ಸ್ಟಿಟ್ಯೂಷನ್ನಲ್ಲೇ ಕೊಟ್ಟಿದ್ದಾರೆ ಅಂಡರ್ ಆರ್ಟಿಕಲ್ 326. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದರೆ, ಇದರಲ್ಲಿ ಎರಡನೇ ಪಾಯಿಂಟ್ ಏನು ಅಂದರೆ ಯು ಹ್ಯಾವ್ ಸಿಂಗಲ್ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿ. ನಾನಾಗಲೇ ಹೇಳಿದೆ, ಲೋಕಸಭೆ ಇರಲಿ ರಾಜ್ಯಸಭೆ ಇರಲಿ, ಸಿಂಗಲ್ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿಯನ್ನು ನಾವು ನೋಡ್ತೇವೆ. ಏಕ ಸದಸ್ಯ ಮತಕ್ಷೇತ್ರ, ಏಕ ಸದಸ್ಯ ಮತಕ್ಷೇತ್ರಗಳನ್ನು ನಾವು ಹೊಂದಿದ್ದೇವೆ. ನಮ್ಮ ದೇಶದಲ್ಲಿರೋದು ಯಾವುದು ಅಂದರೆ ಏಕ ಸದಸ್ಯ ಮತಕ್ಷೇತ್ರ. ನೀವು ಲೋಕಸಭಾ ಅಂತ ಹೇಳಿದ ಕೂಡಲೇ ಈ ಪಾಯಿಂಟ್ ನಿಮಗೆ ನೆನಪಲ್ಲಿ ಬರಬೇಕು. ಸಿಂಗಲ್ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿ, ಒಂದು ಮತಕ್ಷೇತ್ರದಿಂದ ಒಬ್ಬ ಸದಸ್ಯನನ್ನು ಮಾತ್ರ ನಾವು ಆಯ್ಕೆ ಮಾಡಬೇಕು. ಯು ಆರ್ ಸಪೋಸ್ ಟು ಎಲೆಕ್ಟ್ ಒನ್ ಕ್ಯಾಂಡಿಡೇಟ್ ಫ್ರಮ್ ಒನ್ ಕಾನ್ಸ್ಟಿಟ್ಯೂನ್ಸಿ. ಅದನ್ನು ನೀವು ಹಾಗೂ ಹೇಳ್ಬೋದು. ಒನ್ ಕಾನ್ಸ್ಟಿಟ್ಯೂನ್ಸಿ ಒನ್ ಕ್ಯಾಂಡಿಡೇಟ್, ಒನ್ ಮೆಂಬರ್ ಅಂತ ಕೂಡ ಅದನ್ನು ಕರೀತಾರೆ. ಅದನ್ನು ನೀವು ಸ್ಲೋಗನ್ ರೀತಿಯಲ್ಲಿ ಬರೆಯೋದಾದರೆ ಒನ್ ಮೆಂಬರ್ ಒನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ತೀವಿ. ಒಂದು ಮತಕ್ಷೇತ್ರಕ್ಕೆ ಒಬ್ಬನೇ ಸದಸ್ಯ ಅನ್ನೋದು ನಮ್ಮಲ್ಲಿ ಇರುವಂತಹ ಪದ್ಧತಿ. ಇದು ಸೂತ್ರ. ದಿಸ್ ಈಸ್ ದ ಪ್ರಿನ್ಸಿಪಲ್ ವಿ ಆರ್ ಫಾಲೋಯಿಂಗ್. ಒನ್ ಮೆಂಬರ್ ಒನ್ ಕಾನ್ಸ್ಟಿಟ್ಯೂನ್ಸಿ. ಈಗ ಹುಬ್ಬಳ್ಳಿ ಧಾರವಾಡ ಮತಕ್ಷೇತ್ರ ಆದರೆ ಅಲ್ಲಿಂದ ಒಬ್ಬನೇ MP ಹೋಗಬೇಕು, ನಾಟ್ ಮೋರ್ ದ್ಯಾನ್ ಒನ್ MP. ಒಂದು ಕ್ಷೇತ್ರದಿಂದ ಒಬ್ಬ ಸದಸ್ಯ ಹೋಗಬೇಕು ಅನ್ನೋದು ನಿಯಮ. ಇನ್ನೂ ಕೆಲವು ದೇಶಗಳಲ್ಲಿ, ಯುರೋಪಿನ ದೇಶಗಳಲ್ಲಿ ಇವೆ ಮಲ್ಟಿ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿ ಅಂತಾರೆ. ಫ್ರಾನ್ಸಲ್ಲಿದೆ. ಅಲ್ಲಿ ಮತಕ್ಷೇತ್ರ ಒಂದೇ ಇರುತ್ತೆ, ಬಟ್ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಒಂದಕ್ಕಿಂತ ಹೆಚ್ಚು. ಇಟ್ ಮೇ ಬಿ 2, 3, 4, ಸಮ್ಟೈಮ್ಸ್ 5. ಸೊ ಒಂದೇ ಮತಕ್ಷೇತ್ರದಿಂದ ಒಂದಕ್ಕಿಂತ ಹೆಚ್ಚು ಸದಸ್ಯರು ಅಲ್ಲಿ ಆಯ್ಕೆಗೊಳ್ತಾರೆ. ಅದನ್ನು MMC ಅಂತ ಕರೀತಾರೆ, ಮಲ್ಟಿ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿ ಅಂತಾರೆ. ದಟ್ ಪ್ರಾಕ್ಟೀಸ್ ಈಸ್ ದೇರ್ ಇನ್ ಯುರೋಪ್, ಎಸ್ಪೆಷಲಿ ಇನ್ ಫ್ರಾನ್ಸ್. ಆದರೆ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ಅಳವಡಿಸಿಕೊಂಡ ಪದ್ಧತಿ ಯಾವುದು ಅಂದರೆ SMC ಅಂತ ಹೇಳ್ತೀವಿ. SMC ಅಂದರೆ ಸಿಂಗಲ್ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿ. ಒಂದು ಮತಕ್ಷೇತ್ರಕ್ಕೆ ಒಬ್ಬನೇ ಸದಸ್ಯನನ್ನು ನೀವು ಆಯ್ಕೆ ಮಾಡಿ ಕಳಿಸಬೇಕು. ಕೋಲಾರದಿಂದ ಒಬ್ಬರು, ಚಾಮರಾಜನಗರದಿಂದ ಒಬ್ಬರು, ಚಿತ್ರದುರ್ಗದಿಂದ ಒಬ್ಬರು, ದಾವಣಗೆರೆಯಿಂದ ಒಬ್ಬರು, ಹಾವೇರಿಯಿಂದ ಒಬ್ಬರು, ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ಒಬ್ಬರು, ಬೆಳಗಾವಿಯಿಂದ ಒಬ್ಬರು. ಸೊ ಒನ್ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬನೇ ಮೆಂಬರನ್ನು ಆರಿಸಬೇಕು. ಇದು ಅದರ ರಚನೆಯಲ್ಲಿ ಪರಿಪಾಲಿಸಬೇಕಾದ
ಸಂಗತಿ. ಇನ್ನು ಮೂರನೇದೇನು, ಥರ್ಡ್ ಪಾಯಿಂಟ್ ಅಂದರೆ ಎಲಿಜಿಬಿಲಿಟೀಸ್ ಏನು. ನೀವು ಲೋಕಸಭಾ ಸದಸ್ಯರಾಗಬೇಕು ಅಂದರೆ ಅರ್ಹತೆಗಳೇನು. ಎಲಿಜಿಬಿಲಿಟೀಸ್ ಟು ಬಿಕಮ್ ಮೆಂಬರ್ ಆಫ್ ದಿ ಲೋಕಸಭಾ. ಅರ್ಹತೆಗಳು, ಲೋಕಸಭೆಯ ಸದಸ್ಯನಾಗಲಿಕ್ಕೆ ಇರಬೇಕಾದ ಅರ್ಹತೆಗಳೇನು ಅನ್ನೋದು ನಿಮ್ಮ ಈ ಆರ್ಟಿಕಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 81, 82 ಆರ್ಟಿಕಲ್ 81, 82 ಅನ್ನು ನೀವು ತೆಗೆದುಕೊಂಡ್ರೆ ಆರ್ಟಿಕಲ್ 81, 82 ನೋಡಿದರೆ ಅರ್ಹತೆಗಳ ಬಗ್ಗೆ ಅಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ಏನು, ಲೋಕಸಭೆಯ ಸದಸ್ಯನಾಗುವವರು ಈ ದೇಶದ ನಾಗರಿಕರಾಗಿರಬೇಕು. ಆ ಅರ್ಹತೆಗಳೇನು ಅಂತ ಅಲ್ಲಿ ನೋಟ್ ಮಾಡ್ತೀನಿ. ಎಲಿಜಿಬಿಲಿಟೀಸ್ ಮೀನ್ಸ್ ಯು ಹ್ಯಾವ್ ಟು ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ಯಾವ ಎಲಿಜಿಬಿಲಿಟೀಸು ಅಲ್ಲಿ ನಿಮಗೆ ಬರಬೇಕು. ಟು ಬಿಕಮ್ ಎ ಮೆಂಬರ್ ಆಫ್ ಲೋಕಸಭಾ, ಮೆಂಬರ್ ಆಫ್ ಲೋಕಸಭಾ, ಲೋಕಸಭೆಯ ಸದಸ್ಯನಾಗಲು ಇರಬೇಕಾದ ಅರ್ಹತೆಗಳು ಏನೇನು, ಅರ್ಹತೆಗಳು ಏನೇನು. ನಂಬರ್ 1, ಸಿಟಿಜನ್ ಆಫ್ ಇಂಡಿಯಾ. ಅವರು ಭಾರತದ ನಾಗರಿಕರಾಗಿರಬೇಕು. ಸಿಟಿಜನ್ ಆಫ್ ಇಂಡಿಯಾ, ಭಾರತದ ನಾಗರಿಕನಾಗಿದ್ದರೆ ಮಾತ್ರ ನೀವು ಲೋಕಸಭೆ ಚುನಾವಣೆಗೆ ನಿಲ್ಲಕ್ಕೆ ಬರುತ್ತೆ, ಇಲ್ಲದೆ ಹೋದರೆ ಇಲ್ಲ. ಇಫ್ ಯು ಆರ್ ನಾಟ್ ಎ ಸಿಟಿಜನ್ ಆಫ್ ಇಂಡಿಯಾ, ಇಫ್ ಯು ಆರ್ ಎ ಫಾರಿನರ್, ನೀವು ವಿದೇಶಿ ವ್ಯಕ್ತಿಯಾಗಿದ್ದರೆ, ವಿದೇಶದಿಂದ ಬಂದಿರುವ ವ್ಯಕ್ತಿ ಆದರೆ ನೀವು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬರಲ್ಲ. ನೀವು ಭಾರತದ ನಾಗರಿಕರು ಆಗಿರಲೇಬೇಕು, ಕಂಪಲ್ಸರಿ. ಯು ಮಸ್ಟ್ ಬಿ ಸಿಟಿಜನ್ ಆಫ್ ಇಂಡಿಯಾ, ಅದರ್ವೈಸ್ ಯು ಕಾಂಟ್ ಕಾಂಟೆಸ್ಟ್ ಫಾರ್ ಎಲೆಕ್ಷನ್ ಟು ಬಿ ಎ ಮೆಂಬರ್ ಆಫ್ ಲೋಕಸಭಾ. ಇದು ಒಂದು. ಎರಡನೇದು, ವಯೋಮಿತಿ ಇದೆ. ಮಿನಿಮಮ್ ಏಜ್, ನಾನು ಹೇಳ್ತಿರೋದು ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಏಜ್ 25 ಇಯರ್ಸ್, 25 ವರ್ಷ ತುಂಬಿರಬೇಕು. ನೀವು 25 ವರ್ಷ ತುಂಬಿದರೆ ಮಾತ್ರ ಲೋಕಸಭೆ ಸದಸ್ಯರಾಗಲಿಕ್ಕೆ ಅವಕಾಶ ಇದೆ. 25 ಇಯರ್ಸ್ ಅದು ಮಿನಿಮಮ್ ಏಜು. ಮ್ಯಾಕ್ಸಿಮಮ್ ಎಷ್ಟಾದರೂ ಇರ್ಬೋದು, ನೀವು ಬೇಕಾದ್ರೆ 60 ವರ್ಷ ಆಗಿರ್ಬೋದು, 70 ವರ್ಷ ಆಗಿರ್ಬೋದು, ದಟ್ಸ್ ಡಿಫರೆಂಟ್. ಬಟ್ ಮಿನಿಮಮ್ ಏಜ್ ಟು ಕಂಟೆಸ್ಟ್ ಫಾರ್ ಎಲೆಕ್ಷನ್ ಈಸ್ 25 ಇಯರ್ಸ್. ಕನಿಷ್ಠ 25 ವರ್ಷ ತುಂಬಿದರೆ ಮಾತ್ರ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಬಹುದು. ನೀವು 25 ವರ್ಷಕ್ಕಿಂತ ಕಡಿಮೆ ಇದ್ದರೆ, ಲೆಸ್ ದ್ಯಾನ್ ಬಿಲೋ 25 ಇಯರ್ಸ್ ಇದ್ದರೆ, ಯು ಕಾಂಟ್ ಕಂಟೆಸ್ಟ್ ಫಾರ್ ಎಲೆಕ್ಷನ್. ಆವಾಗ ನೀವು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಯಾಗಲು, ಅಭ್ಯರ್ಥಿಯಾಗಲಿಕ್ಕೆ ಅವಕಾಶ ಇಲ್ಲ. ಸೊ ಮಿನಿಮಮ್ ಏಜ್ ಲಿಮಿಟು 25 ವರ್ಷ, ನೆನಪಿಟ್ಕೊಳ್ಳಿ. ಇನ್ನು ಮೂರನೇ ಕಂಡೀಷನ್ ಏನು, ಯು ಮಸ್ಟ್ ನಾಟ್ ಬಿ ಆ್ಯನ್ ಇನ್ಸಾಲ್ವೆಂಟ್ ಅಂತಾರೆ. ನೀವು ಇನ್ಸಾಲ್ವೆಂಟ್ ಆಗಿರಬಾರ್ದು ಆರ್ ಬ್ಯಾಂಕ್ರಪ್ಟ್ ಆಗಿರಬಾರ್ದು. ಯಾರು ಸ್ಪರ್ಧೆಗೆ ನಿಲ್ತಾರೋ ಅವರು ಇನ್ಸಾಲ್ವೆಂಟ್ ಅಥವಾ ಬ್ಯಾಂಕ್ರಪ್ಟ್ ಆಗಿರಬಾರ್ದು, ದಿವಾಳಿಖೋರನಾಗಿರಬಾರದು ಅಂತ ಹೇಳ್ತೀವಿ. ದಿವಾಳಿಖೋರ ಆಗಿರಬಾರದು ಅಂದರೆ ಅರ್ಥ ಏನು, ಯಾವುದೇ ಬ್ಯಾಂಕಿನಲ್ಲಿ ನೀವು ಸಾಲವನ್ನು ಮಾಡಿ ಸಾಲ ಕಟ್ಟದೆ ನೀವು ಇನ್ಸಾಲ್ವೆಂಟ್ ಅಂತ ಹೇಳ್ತಾರೆ. ದಿವಾಳಿಖೋರ, ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಪಾಪರ್ ಆಗಿದ್ದಾರೆ ಅಂತ ಕರೀತಾರೆ. ಸರ್ ಅವನು ಏನಿಲ್ಲರಿ, ಎಲ್ಲ ಪಾಪರ್ ಆಗಿ ಎಲ್ಲ ಕಳ್ಕೊಂಬಿಟ್ಟಾನ, ಒಂದು ನಯೆ ಪೈಸೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಪಾಪರ್ ಆಗೇನ್ರಿ ಅಂತ ಹೇಳ್ತಾರೆ ಆಡುಭಾಷೆಯಲ್ಲಿ. ದಟ್ ಫೆಲೋ ಈಸ್ ಎ ಪಾಪರ್. ಅವನು ನಯೆ ಪೈಸೆ ದುಡ್ಡಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಬ್ಯಾಂಕ್ ಇಲ್ಲ, ಆಸ್ತಿ ಇಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಹೊಲಮನಿ ಇಲ್ಲ, ಏನಿಲ್ಲ, ಜೇಬಿನಲ್ಲಿ 5 ರೂಪಾಯಿ ನೋಟ್ ಸಹಿತ ಇಲ್ಲ, ಒಂದು ನಯೆ ಪೈಸೆನೂ ಇಲ್ಲ ಅಂತ ಹೇಳ್ತಾರೆ ಹಳ್ಳಿ ಜನ. ಆ ನಯೆ ಪೈಸೆ ಇಲ್ಲದೆ ಇರುವಂಥ ವ್ಯಕ್ತಿಯನ್ನು ಪಾಪರ್ ಅಂತ ಹೇಳ್ತಾರೆ. ಸೊ ಈ ಥರ ಪಾಪರ್ ಇದ್ದಂಥ ವ್ಯಕ್ತಿ ಎಲೆಕ್ಷನ್ನಿಗೆ ನಿಲ್ಲಕ್ಕೆ ಬರಲ್ಲ. ಯಾಕೆ, ನೀವು ಜನಪ್ರತಿನಿಧಿ ಆಗಬೇಕು ಅಂದರೆ ಒಂದಷ್ಟು ಕನಿಷ್ಠ ಆರ್ಥಿಕ ಸ್ವಾವಲಂಬನೆ ನೀವಾಗಿರಬೇಕಲ್ಲ. ಯು ಮಸ್ಟ್ ಬಿ ಇಕನಾಮಿಕಲಿ ಸೆಲ್ಫ್ ಸಫಿಷಿಯೆಂಟ್. ನಿಮ್ಮ ಕಾಲ ಮೇಲೆ ನೀವು ನಿಂತುಕೊಂಡಂಥ ವ್ಯಕ್ತಿ ಆಗಿದ್ದರೆ ನೀವು MP ಆಗಲಿಕ್ಕೆ ಅಡ್ಡಿ ಇಲ್ಲ. ನೀವು ಜೇಬು ಖಾಲಿ ಮಾಡಿಕೊಂಡು ಸರ್ ನಮಗೆ ಚಾಕ್ ದುಡ್ಡು ಕೊಡ್ರಿ, ಊಟಕ್ಕೆ ದುಡ್ಡು ಕೊಡ್ರಿ, ಬ್ರೆಡ್ ಬಾಜಿ ತಿನ್ಲಿಕ್ಕೆ 10 ರೂಪಾಯಿ ಕೊಡ್ರಿ ಅಂದರೆ ಇವು ಯಾರು ರೀ MP, ಇವನಿಗೆ ದುಡ್ಡಿಲ್ಲ, ಇವು ಏನು ನಮ್ಮ ಕೆಲಸ ಮಾಡ್ತಾನಂತ ಹೇಳಿ ಜನರಿಗೆ ನಿಮ್ಮ ಬಗ್ಗೆ ಅಪನಂಬಿಕೆ ಬರುತ್ತೆ. ಯಾವಾಗಲೂ ಜನರಿಗೆ ವಿಶ್ವಾಸ ಯಾವಾಗ ಬರುತ್ತೆ, ವೆನ್ ಯು ಆರ್ ಫೈನಾನ್ಷಿಯಲಿ ಸ್ಟೇಬಲ್ ಆ್ಯಂಡ್ ರಿಲಯಂಟ್.
ಆರ್ಥಿಕವಾಗಿ ನೀವು ಸುಭದ್ರವಾಗಿ ಸ್ಥಿರವಾಗಿದ್ದು ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದರೆ ನೀವು 4 ಮಂದಿ ಕೆಲಸ ಮಾಡ್ತೀರಿ ಅಂತ ಹೇಳ್ಬೋದು. ಅವನ ಇಲ್ಲರಿ ಅವಾಗ ನಾವು ಚಹಾ ಕುಡಿಸ್ತೀವಿ, MP ರೀ ಇವಾಗ ನಾವು ಚಹಾ ಕುಡಿಸಿ ಪಾರ್ಲೇಜಿ ಬಿಸ್ಕಿಟ್ ಕೊಡ್ಬೇಕಂದ್ರೆ ಅವ ಇನ್ನೇನು ಕೆಲಸ ಮಾಡ್ತಾನೆ, ನಿಮ್ಮ ಕೆಲಸ ಏನು ಮಾಡ್ತಾನೆ, ಮಾಡಲಿಕ್ಕಾಗಲ್ಲ. ಆದ್ದರಿಂದ ರೂಲ್ ಏನು ಹೇಳುತ್ತೆ, ಯು ಮಸ್ಟ್ ನಾಟ್ ಬಿ ಇನ್ಸಾಲ್ವೆಂಟ್ ಆರ್ ಬ್ಯಾಂಕ್ರಪ್ಟ್ ಆರ್ ಡಿಫಾಲ್ಟರ್ ಆರ್ ಪಾಪರ್. ಎಲ್ಲವೂ ಅರ್ಥ ಒಂದೇ. ನೀವು ದಿವಾಳಿಖೋರರಾಗಿರಬಾರ್ದು, ಸುಸ್ತಿದಾರರಾಗಿರಬಾರ್ದು, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಸಾಲ ಕಟ್ಟದೆ ಬಡ್ಡಿ ಕಟ್ಟದೆ ಬ್ಯಾಂಕಿನಿಂದ ನೋಟಿಸ್ ತಗೊಳ್ಳುವಂಥ ಸ್ಥಿತಿಯಲ್ಲಿ ನೀವು ಬಂದು ನಿಂತಿರಬಾರ್ದು. ಒಂದಷ್ಟು ಕನಿಷ್ಠ ಆರ್ಥಿಕವಾದ ಭದ್ರತೆ ನಿಮ್ಮಲ್ಲಿರಬೇಕು. ದಟ್ಸ್ ಅ ಪಾಯಿಂಟ್. ನೀವೇನು ಕೋಟ್ಯಾಧೀಶರಾಗಿರ್ರಿ, ಲಕ್ಷಾಧೀಶರಾಗಿರ್ರಿ, ಬೆಂಜ್ ಕಾರಲ್ಲಿ ಓಡಾಡ್ರಿ, ಕೊಳ ತುಂಬ ಬಂಗಾರ ಚೈನ್ ಹಾಕ್ಕೊಂಡು 10 ಬೆರಳಿಗೆ 10 ಉಂಗುರ ಹಾಕ್ಕೊಂಡು ಅಡ್ಡಾಡ್ರಿ ಅಂತ ನಾವೇನು ಹೇಳಲ್ಲ. ಕನಿಷ್ಠವಾದ ಮಿನಿಮಮ್ ಫೈನಾನ್ಷಿಯಲ್ ಕ್ರೆಡಿಬಿಲಿಟಿ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮ ಹತ್ರ ಇರಬೇಕು ಅಂತ ಅದರ ಅರ್ಥವೇ ಹೊರತು ನೀವು ಲಕ್ಷಾಧೀಶರಾಗಿರ್ರಿ ಕೋಟ್ಯಾಧೀಶರಾಗಿರ್ರಿ ಅಂತೇನು ಹೇಳಲ್ಲ. ಇದು 3ನೇ ಕಂಡೀಷನ್. 4ನೇ ಕಂಡೀಷನ್ ಏನು, ಯು ಮಸ್ಟ್ ನಾಟ್ ಬಿ an accused in a criminal case. ನೀವು ಯಾವುದಾದ್ರೂ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಆರೋಪಿಯಾಗಿರಬಾರದು. ಅಕ್ಯೂಸ್ಡ್ ಅಂದರೆ ಆರೋಪಿತ ಆಗಿರಬಾರ್ದು. ಯಾವುದಾದ್ರೂ ಒಂದು ಕ್ರಿಮಿನಲ್ ಮೊಕದ್ದಮೆಯಲ್ಲಿ, ಕ್ರಿಮಿನಲ್ ಕೇಸ್ ಅಂತಾರೆ, ಆ ಕ್ರಿಮಿನಲ್ ಕೇಸಲ್ಲಿ ನೀವು ಅಕ್ಯೂಸ್ಡ್ ಆಗಿರಬಾರ್ದು. ಅಕ್ಯೂಸ್ಡ್ ಆಗಿದ್ದರೆ ಕಳಂಕಿತರು, ನಿಮ್ಮ ಮೇಲೆ ಆರೋಪ ಇದೆ. ನೀವು ಆವಾಗ ಲೋಕಸಭೆ ಎಲೆಕ್ಷನ್ನಿಗೆ ಕಂಟೆಸ್ಟ್ ಮಾಡುವುದು ಕಷ್ಟ ಆಗುತ್ತೆ. ಬಟ್ ಈಗ ನಮ್ಮಲ್ಲಿ ಏನು ಮಾರ್ಪಾಡು ಮಾಡಿದ್ದಾರೆ ಅಂದರೆ ಕನ್ವಿಕ್ಟ್ ಆಗಿರಬಾರ್ದು, ಅಕ್ಯೂಸ್ಡ್ ಆದರೆ ದಾಖಲೆ ಅರ್ಜಿ ಹಾಕ್ಬೋದು. ನೋಡಿ ನಮ್ಮಲ್ಲಿ ಕಾನೂನುಗಳು ಹೇಗಿವೆ ಅಂದರೆ ಆರೋಪಿತನಾದರೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಬಟ್ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಮಾತನಾಡುವುದಾದರೆ ಅಕ್ಯೂಸ್ಡ್ ಇದ್ದರೂ ಕೂಡ ನೀವು ಅವಕಾಶ ಕೊಡಬಾರ್ದು. ಯಾಕೆಂದರೆ ಅವನ ಮೇಲೆ ಆರೋಪ ಇದೆ, ಈಸ್ ಫೇಸಿಂಗ್ ಚಾರ್ಜಸ್. ಕಳಂಕಿತ ಅಂತಾರೆ ಅದಕ್ಕೆ ಕನ್ನಡದಲ್ಲಿ ಕರೆಕ್ಟ್ ವರ್ಡು, ಕಳಂಕಿತ ವ್ಯಕ್ತಿತ್ವ ಆಗಿರಬಾರ್ದು. ಕಳಂಕಿತ ನಡತೆ ನಿಮ್ಮಲ್ಲಿದ್ದರೆ ನೀವು ಅರ್ಜಿ ಹಾಕಬೇಡ್ರಿ. ಅಕ್ಯೂಸ್ಡ್ ಅಂದರೆ ಕಳಂಕಿತರು, ಆರೋಪಿತರು, ನಿಮ್ಮ ಮೇಲೆ ಆರೋಪದ ತೂಗುಗತಿ ಇದೆ. ಏನೋ ದುಡ್ಡು ತಿಂದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ, ಕಿಡ್ನ್ಯಾಪ್ ಮಾಡಿದ್ದಾನೆ, ಏನೋ ಒಂದು ಆರೋಪವನ್ನು ನೀವು ಎದುರಿಸ್ತಾ ಇದ್ದರೆ ಯು ಆರ್ ನಾಟ್ ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ನೀವು ಆರೋಪದ ಸ್ಥಾನದಲ್ಲಿ ಇದ್ದಾಗ, ನಿಮ್ಮ ಮೇಲೆ ಆರೋಪ ಇದ್ದಾಗ, ನಿಮ್ಮ ಮೇಲೆ ಒಂದು ಮಸಿ, ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಅಂಟಿದಾಗ, ಕಳಂಕಿತರಾದಾಗ ನೀವು ಲೋಕಸಭೆಯ ಸದಸ್ಯರಾಗುವುದು ಸೂಕ್ತವಲ್ಲ. ಇಟ್ಸ್ ನಾಟ್ ರೈಟ್, ನಾಟ್ ಫೇರ್ ಟು ಬಿ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ವೆನ್ ಯು ಆರ್ ಫೇಸಿಂಗ್ ಚಾರ್ಜಸ್. ಅಲ್ರಿ ಅವ್ರ ಮೇಲೆ ಇಷ್ಟು ಆರೋಪ ಇದೆ ಮತ್ತು ಅವ್ರನ್ನೇ MP ಮಾಡ್ತೀರಿ ಅಂದರೆ ಏನು ಅರ್ಥ? ಈಗ ಎಕ್ಸಾಂಪಲ್ ಕರೆಂಟ್ ಅಫೇರ್ಸಿಂದ ತಗೊಳ್ಳೋದಾದರೆ ಟೇಕ್ ದ ಎಕ್ಸಾಂಪಲ್ ಆಫ್ ಪ್ರಜ್ವಲ್ ರೇವಣ್ಣ. ಈಗ ನೋಡಿ, ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಏನೋ ಒಂದು ಆರೋಪ ಬಂದಿದೆ. ಅವರೇನೋ ಪೆನ್ ಡ್ರೈವ್ ರಿಲೀಸ್ ಆಗಿದೆ, ಅವರೇನೋ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಬಂದಿದೆ. ಈಗ ಅವ ಎಲೆಕ್ಷನ್ನಿಗೂ ನಿಂತಾನ, ನಾಳೆ ರಿಸಲ್ಟು ಬರುತ್ತೆ. ನಾನು ಹೈಪೋಥೆಟಿಕಲ್ಲಿ ಹೇಳ್ತೀನಿ, ನಾಳೆ ಜೂನ್ 4ರ ಫಲಿತಾಂಶದಲ್ಲಿ ಅವರು MP ಆಗಿ ಆಯ್ಕೆಗೊಂಡರೂ ಕೂಡ ಅವರಲ್ಲಿ ಪ್ರಮಾಣ ವಚನ ತಗೊಳ್ಳೋದು ಕಷ್ಟ ಆಗುತ್ತೆ. ಏಕೆಂದರೆ ನಿಮ್ಮ ಮೇಲೆ ಆರೋಪ ಇದೆ. ನಿಮ್ಮ ಮೇಲೆ ಕೆಲವರು ಮಹಿಳೆಯರು ಸಂತ್ರಸ್ತರು ಆರೋಪ ಮಾಡಿದ್ದಾರೆ, ನಿಮ್ಮ ಮೇಲೆ ರೇಪ್ ಮಾಡಿರುವಂಥ ಆರೋಪ ಇದೆ, ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾರೆ ಅಂತ ಆರೋಪ ಇದ್ದಾಗ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದಟ್ ಫೆಲೋ ಟು ಫಂಕ್ಷನ್ ಆ್ಯಸ್ MP? ನೀವು ಮುಂದೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ವರ್ಕ್ ಮಾಡಲಿಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಆವಾಗ ಲೋಕಸಭೆ ಹೊಸದಾಗಿ ಬಂದಂಥ ಲೋಕಸಭಾ ಸ್ಪೀಕರ್ ಏನು ಹೇಳ್ಬೋದು, ನೋಡಿರಿ ಪ್ರಜ್ವಲ್ ಅವರೇ, ನೀವು MP ಆಗಿ ಆಯ್ಕೆ ಆಗಿರಬಹುದು, ಬಟ್ ನಿಮ್ಮ ಮೇಲೆ ಆರೋಪ ಇದೆ, ತನಿಖೆ ಆಗ್ತಾಯಿದೆ, SIT ರಚನೆಯಾಗಿದೆ, ಹಾಗಾಗಿ ನೀವು ಲೋಕಸಭೆಯಲ್ಲಿ ಬಂದು ಕೂತ್ಕೊಳ್ಳುವಂತಿಲ್ಲ. ಎಲ್ಲಿವರೆಗೆ? ಟಿಲ್ ಯು ಆರ್ ರಿಸಾಲ್ವ್ಡ್ ಆಫ್ ಆಲ್ ದ ಚಾರ್ಜಸ್, ಅಬ್ಸಾಲ್ವ್ಡ್ ಫ್ರಮ್ ಆಲ್ ದಿ ಚಾರ್ಜಸ್ ಅಂತ ಇಟ್ಟು ಎಲ್ಲ ಆರೋಪಗಳಿಂದ ನೀವು ಮುಕ್ತರಾಗಬೇಕು. ಆರೋಪ ಮುಕ್ತರಾಗಿ ಬರಬೇಕು. ತನಿಖೆಯಲ್ಲಿ ನೀವು ನಿರ್ದೋಷಿ ಅಂತ ಸಾಬೀತಾಗಬೇಕು. ಪ್ರಜ್ವಲ್ ಈಸ್ ಇನೋಸೆಂಟ್ ಅನ್ನೋದು ತನಿಖೆಯ ಬಳಿಕ, ಈಗಲ್ಲ, ತನಿಖೆಯ ಬಳಿಕ ಸಾಬೀತಾಗಬೇಕು. ಅವಾಗ ಬೇಕಾದ್ರೆ ನೀವು MP ಆಗಿ ಬರ್ರಿ, ನಮ್ಮದೇನು ತಕರಾರಿಲ್ಲ. ಆದರೆ ಈಗ ನಿಮ್ಮ ಮೈತುಂಬ ಆರೋಪಗಳಿದ್ದು ನೀವು ಮೈತುಂಬ ಆರೋಪಗಳನ್ನು ಮೆತ್ತಿಕೊಂಡು
ಒಂದು 8 ಜನ ಸಂತ್ರಸ್ತೆಯರು ದೂರು ಕೊಟ್ಟು ನಮಗೆ ಇವರು ಕಿರುಕುಳ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ದಾರೆ ಅಂತ ಲಿಖಿತವಾಗಿ ರಿಟರ್ನ್ ಕಂಪ್ಲೇಂಟನ್ನು ಕೊಟ್ಟಾಗ ಯು ಕೆನಾಟ್ ಬಿಕಮ್ ಆ್ಯಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ಜನ ನಿಮ್ಮನ್ನು ಆರಿಸಿರಬಹುದು, ಅದು ಬೇರೆ ವಿಚಾರ. ಪೀಪಲ್ ಮೈಟ್ ಹ್ಯಾವ್ ಎಲೆಕ್ಟೆಡ್ ಯು. ಯಾಕಂದರೆ ಈ ಘಟನೆ ಬಂದಿದ್ದು ವೋಟಿಂಗ್ ಆದಮೇಲೆ, ಏಪ್ರಿಲ್ 26ಕ್ಕೆ ವೋಟಿಂಗ್ ಆಗಿದೆ. ಅದಾದ 2-3 ದಿವಸ ಆದಮೇಲೆ SIT ರಚನೆಯಾಗಿ ನಿಮ್ಮ ವಿರುದ್ಧ FIR ದಾಖಲಾಗಿದೆ. ಬಟ್ ಅಷ್ಟೊತ್ತಿಗೆ ಜನ ವೋಟ್ ಮಾಡಿ ಹಾಕಿತ್ತು. ಎಟ್ ದ ಟೈಮ್ ಆಫ್ ವೋಟಿಂಗ್ ಪೀಪಲ್ ಥಾಟ್ ದ್ಯಾಟ್ ಯು ಆರ್ ಇನ್ನೋಸೆಂಟ್. ನೀವು ಇನ್ನೋಸೆಂಟ್ ಇದ್ದೀರಿ, ಒಳ್ಳೆಯವರಿದ್ದೀರಿ ಅಂತೇಳಿ ಜನ ವೋಟ್ ಹಾಕ್ಯಾರ. ವೋಟ್ ಹಾಕಿದ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದ ಇದು ನಿಮ್ಮ ನೈತಿಕತೆಗೆ ಸವಾಲಾಗುತ್ತೆ. ಇಟ್ ಈಸ್ ಎ ಚಾಲೆಂಜ್ ಫಾರ್ ಯುವರ್ ಎಥಿಕ್ಸ್ ಆ್ಯಂಡ್ ಇಂಟೆಗ್ರಿಟಿ. ಸೊ ಈಗ ನೀವು ತನಿಖೆಯಿಂದ ಸಾಬೀತಾಗಿ ನಿರ್ದೋಷಿಗಳು ನಿರಪರಾಧಿಗಳು ಅಂಥೇಳಿ ಪ್ರೂವ್ ಆಗಿ ಅದು ಒಂದು ಕ್ಲೀನ್ ಚಿಟ್ ಅಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಆ ಕ್ಲೀನ್ ಚಿಟ್ಟನ್ನು ಪಡೆದುಕೊಳ್ಳುವವರೆಗಾದರೂ ನೀವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಲಿಕ್ಕೆ ಅರ್ಹರಲ್ಲ. ಆದರೆ ನೀವೇನು ವಾದ ಮಾಡ್ಬೋದು, ಇದೆಲ್ಲ ಸುಳ್ಳು ಆರೋಪ, ನನ್ನ ವಿರುದ್ಧ ಯಾರೋ ಮಾಡಿದ್ದಾರೆ, ರಾಜಕೀಯ ಪಿತೂರಿ ಸಂಚು, ದಟ್ ಈಸ್ ಯುವರ್ ವರ್ಷನ್, ಅದು ನಿಮ್ಮ ಅಭಿಪ್ರಾಯ. ಬಟ್ ಕಾನೂನು ಏನು ಹೇಳುತ್ತೆ, ನಿಮ್ಮ ಮೇಲೆ ಮಾಡಿದ ಆರೋಪಗಳು ತನಿಖೆಗೆ ಒಳಪಟ್ಟು ವಿಚಾರಣೆಗೆ ಒಳಪಟ್ಟು ಸಾಕ್ಷ್ಯಾಧಾರಗಳನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿ ಚೆಕ್ ಮಾಡಿ ನೀವು ನಿರಪರಾಧಿಗಳು ಅಂತ ಪ್ರೂವ್ ಆಗೋವರೆಗೆ ಪೀಪಲ್ ವಿಲ್ ಸಿ ಯು ವಿತ್ ಎ ಡೌಟ್ಫುಲ್ ಆ್ಯಂಗಲ್. ನಾವು ನಿಮ್ಮನ್ನು ಸಂಶಯದ ದೃಷ್ಟಿಯಿಂದ ಅನುಮಾನದ ದೃಷ್ಟಿಯಿಂದ ನಾವು ನೋಡಬೇಕಾಗುತ್ತೆ. ನೀವು ಹೇಳಿದ್ದು ನಿಮಗೆ ಸರಿ ಇರ್ಬೋದು, ಆದರೆ ಕಾನೂನಿನಲ್ಲಿ ಅದು ಪ್ರೂವ್ ಆಗಬೇಕಲ್ಲ. ಲಾ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್. ಸತ್ಯಾಂಶ ಏನು ಅನ್ನೋದು ಹೊರಗೆ ಬರಬೇಕು. ಅದು SIT ತನಿಖೆ ಮುಗಿದ ಮೇಲೆ ಗೊತ್ತಾಗುತ್ತೆ. ಸೊ ಆದ್ದರಿಂದ ಎಲಿಜಿಬಿಲಿಟೀಸ್ ಅಂತ ಹೇಳಿದಾಗ ನಾವು ಈ ಒಂದು ವಿಚಾರವನ್ನು ನೋಡಬೇಕಾಗತ್ತೆ. ಅಂದರೆ ನಿಮ್ಮ ಮೇಲೆ ಏನು ಅಂಶಗಳಿವೆ ಅನ್ನೋದನ್ನು ನಾವು ಪರಿಗಣಿಸಿ ಆ ಪಾಯಿಂಟಿಗೆ ನೀವು ಕಳಂಕಿತ ವ್ಯಕ್ತಿಗಳು ಅಲ್ಲ ಅನ್ನೋದು ನಾವು ಸಾಬೀತುಪಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಎಲಿಜಿಬಿಲಿಟೀಸ್ ಅಂತ ಹೇಳಿದಾಗ ಒಂದು ಸಿಟಿಜನ್ ಆಫ್ ಇಂಡಿಯಾ, ಮಿನಿಮಮ್ ಏಜ್ 25 ವರ್ಷ, ಮತ್ತು ನೀವು ದಿವಾಳಿಖೋರರಾಗಿರಬಾರ್ದು, ಪಾಪರ್ ಆಗಿರಬಾರ್ದು, ಬ್ಯಾಂಕ್ರಪ್ಟ್ ಆಗಿರಬಾರ್ದು, ಬ್ಯಾಂಕ್ಗಳಲ್ಲಿ ಸಾಲ ತೊಗೊಂಡು ಸುಸ್ತಿದಾರರಾಗಿರಬಾರ್ದು, ಮತ್ತು ಯು ಮಸ್ಟ್ ನಾಟ್ ಬಿ ಅಕ್ಯೂಸ್ಡ್ ಇನ್ ಎ ಕ್ರಿಮಿನಲ್ ಕೇಸ್. ಸಿವಿಲ್ ಕೇಸ್ ಆದರೆ ನಡೆಯುತ್ತೆ, ಸಿವಿಲ್ ಪ್ರಕರಣಗಳಾದರೆ ಇಟ್ಸ್ ಎಕ್ಸಮ್ಟೆಡ್. ಬಟ್ ಕ್ರಿಮಿನಲ್ ಕೇಸ್ ಇದ್ದರೆ, ಕ್ರಿಮಿನಲ್ ಕೇಸ್ ಅಂದರೆ ಯಾವುದು, ರೇಪ್ ಚಾರ್ಜಸ್ಸು, ಮರ್ಡರ್ ಚಾರ್ಜಸ್ಸು, ಅಥವಾ ಕರಪ್ಷನ್ ಭ್ರಷ್ಟಾಚಾರದಲ್ಲಿ ತಗಲಾಕೊಂಡಿರುವಂಥ ಕೇಸುಗಳಾದರೆ ಅವಕ್ಕೆ ಕ್ರಿಮಿನಲ್ ಕೇಸ್ ಅಂತ ಹೇಳ್ತಾರೆ. ಅಲ್ಲಿ ನೀವು ಕಳಂಕಿತರಾಗಿದ್ದರೆ ನೀವು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಬರಲ್ಲ ಅಂಟಿಲ್ ಯು ಆರ್ ಕ್ಲೀನ್ ಹ್ಯಾಂಡ್. ನೀವಲ್ಲಿ ತಪ್ಪಿತಸ್ಥರಲ್ಲ ಅನ್ನೋದು ತನಿಖೆಯ ಮೂಲಕ ಸಾಬೀತಾಗಬೇಕು, ರುಜುವಾತಾಗಬೇಕು. ಯು ಆರ್ ಇನ್ನೋಸೆಂಟ್ ಅನ್ನೋದು ಸಾಬೀತಾಗಬೇಕು. ಅಲ್ಲಿವರೆಗೆ ನೀವು ಅದನ್ನು ಮಾಡಲಿಕ್ಕೆ ಬರಲ್ಲ ಅನ್ನುವಂಥದ್ದು. ಮತ್ತು ಇನ್ನೊಂದು ಅರ್ಹತೆಯ ಪಾಯಿಂಟನ್ನು ಅಲ್ಲೇ ಹೇಳೋದಾದರೆ, ನಿಮ್ಮ ವಿರುದ್ಧ ಯಾವುದೇ ಪೊಲೀಸ್ ಠಾಣೆಯಲ್ಲಿ FIR ಆಗಿರಬಾರ್ದು. ನೋ FIR ಇನ್ ಎನಿ ಪೊಲೀಸ್ ಸ್ಟೇಷನ್. ಭಾರತದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ವಿರುದ್ಧ FIR ದಾಖಲಾಗಿರಬಾರ್ದು. FIR ಅಂದರೆ ಗೊತ್ತಲ್ಲ, ಪ್ರಥಮ ಮಾಹಿತಿ ವರದಿ ಅಂತ. ನಿಮ್ಮ ವಿರುದ್ಧ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ, ಅದು ನಿಮ್ಮ ರಾಜ್ಯದಲ್ಲೇ ಇರಬೇಕು ಅಂತ ಏನಿಲ್ಲ, ನೆನ್ಪಿಟ್ಕೊಳ್ಳಿ. ಈ ಉದಾಹರಣೆಗೆ ಕರ್ನಾಟಕದಲ್ಲಿ ನೀವು MP ಎಲೆಕ್ಷನ್ನಿಗೆ ನಿಂತೀರಿ ಅಂದರೆ ಮಹಾರಾಷ್ಟ್ರದ ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ವಿರುದ್ಧ FIR ಆಗಿದ್ದರೆ ಅದು ನಿಮಗೆ ಅಡ್ಡಗಾಲಾಗುತ್ತೆ, ತೊಡಕಾಗುತ್ತೆ. ಆ FIRಲ್ಲಿ ನಿಮ್ಮ ಹೆಸರು ಬಂದು ನಿಮ್ಮ ವಿರುದ್ಧ ದೂರು ದಾಖಲಾಗಿದ್ದರೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದರೆ, ನೀವೇನೋ ಒಂದು ತಪ್ಪು ಮಾಡಿದ್ದೀರಿ ಅಂತ ಯಾರಾದರೂ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ FIR ಕೊಟ್ಟಿದ್ದರೆ ದಟ್ ಬಿಕಮ್ಸ್ ಎ ಸೆಟ್ ಬ್ಯಾಕ್. ಅವಾಗ ನೀವು ನಾಮಿನೇಷನ್ ಫೈಲ್ ಮಾಡುವುದು ಕಷ್ಟ ಆಗುತ್ತೆ. ಯಾಕೆ, ನಿಮ್ಮ ವಿರುದ್ಧ FIR ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿದೆ, ದಾಖಲಾಗಿದೆ. ಸೊ ಎಲ್ಲಿವರೆಗೆ FIR ಇರುತ್ತೋ ಅಲ್ಲಿವರೆಗೆ ನೀವು ಚುನಾವಣೆ ಕಂಟೆಸ್ಟ್ ಮಾಡಲಿಕ್ಕೆ ಬರಲ್ಲ. ಯಾಕಂದರೆ ನಿಮ್ಮ ಒಂದು ಏನು ಮೊಕದ್ದಮೆ ಪ್ರಕರಣವನ್ನು ನೀವು ಎದುರಿಸ್ತಾ ಇದ್ದೀರಿ. ಯು ಆರ್ ಫೇಸಿಂಗ್ ಎ ಕೇಸ್ ಅಗೇನ್ಸ್ಟ್ ಯು ಇನ್ ದ ಪೊಲೀಸ್ ಸ್ಟೇಷನ್. ಸೊ ಇದು ಇನ್ನೊಂದು ನಿರ್ಬಂಧ. ಮತ್ತು ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಬರುತ್ತೆ, ಅದನ್ನು ನೆಕ್ಸ್ಟ್ ಪೇಜಿಗೆ ನಾನು ಹೋಗ್ತೀನಿ. 6ನೇ ಪಾಯಿಂಟನ್ನು ನೋಟ್ ಮಾಡಿ. ಯು ಮಸ್ಟ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ನಾಟ್ ಹೋಲ್ಡಿಂಗ್ ಆಫೀಸ್ ಆಫ್ ಪ್ರಾಫಿಟ್.
ಯಾವುದಾದರೂ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಆಫೀಸ್ ಆಫ್ ಪ್ರಾಫಿಟ್. ನೀವು ಯಾವುದಾದರೂ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದರೆ ಅದನ್ನು ಬಿಟ್ಟುಕೊಡ್ಬೇಕು. ಲಾಭದಾಯಕ ಹುದ್ದೆ ಎಲ್ಲಿ ಇರಬಾರದು. ಒಂದು ವೇಳೆ ಇದ್ದರೆ ಅದನ್ನು ಬಿಟ್ಕೊಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ನಾಟ್ ಹೋಲ್ಡಿಂಗ್ ಆಫೀಸ್ ಆಫ್ ಪ್ರಾಫಿಟ್ ಎಟ್ ದ ಟೈಮ್ ಆಫ್ ನಾಮಿನೇಷನ್. ನೀವು ನಾಮಿನೇಷನ್ ಮಾಡೋ ಸಮಯದಲ್ಲಿ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಅಂದರೆ ಏನು? ವಾಟ್ ಇಸ್ ದ ಡೆಫಿನಿಷನ್ ಆಫ್ ಆಫೀಸ್ ಆಫ್ ಪ್ರಾಫಿಟ್? ಅಂದರೆ ಗೆಟಿಂಗ್ ಎ ರೆಗ್ಯುಲರ್ ಸ್ಯಾಲರಿ ಫ್ರಮ್ ದ ಗೌರ್ಮೆಂಟ್. ಗೆಟಿಂಗ್ ರೆಗ್ಯುಲರ್ ಸ್ಯಾಲರಿ ಫ್ರಮ್ ದಿ ಗೌರ್ಮೆಂಟ್. ಸ್ಯಾಲ್ರಿ ಫ್ರಮ್ ದ ಗೌರ್ಮೆಂಟ್. ಸರ್ಕಾರದಿಂದ ನೀವು ನಿರ್ದಿಷ್ಟವಾದ ವೇತನ ಅಥವಾ ಸಂಬಳವನ್ನು ಪ್ರತಿ ತಿಂಗಳು ಪಡಿತಾ ಇದ್ದರೆ ಅದಕ್ಕೆ ಸಂಬಳದ ಹುದ್ದೆ ಅಂತ ಕರೀತಾರೆ. ಸಂಬಳದ ಹುದ್ದೆಯನ್ನು ನೀವು ಪಡಿತಾ ಇದ್ದರೆ ದಟ್ ಈಸ್ ಕಾಲ್ಡ್ ಲಾಭದಾಯಕ ಹುದ್ದೆ. ಆ ಪೋಸ್ಟ್ ಯಾವುದೇ ಇರ್ಬೋದು. ನೀವು ಕ್ಲಾರ್ಕ್ ಇರ್ಬೋದು, ಆಫೀಸರ್ ಇರ್ಬೋದು, ಗ್ರೂಪ್ ಸಿ ಇರ್ಬೋದು, ಗ್ರೂಪ್ ಎ ಇರ್ಬೋದು, ಗ್ರೂಪ್ ಬಿ ಇರ್ಬೋದು. ಅದರಲ್ಲಿ ಇದ್ದುಕೊಂಡು ನೀವು ಎಲೆಕ್ಷನ್ನಿಗೆ ನಿಲ್ಲಕ್ಕೆ ಬರಲ್ಲ. ಒಂದು ವೇಳೆ ನೀವು ನಿಲ್ಲಬೇಕು ಅಂದರೆ ನಿಮ್ಮ ಈಗಿರುವ ಹುದ್ದೆಗೆ ಯು ಮಸ್ಟ್ ರಿಸೈನ್. ಪ್ರಸ್ತುತ ಹುದ್ದೆಗೆ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ. ಪ್ರಸ್ತುತ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ನೀವು ಎಲೆಕ್ಷನ್ನಿಗೆ ಹೋಗ್ಬೋದು. ನಾವೇನು ಹೋಗಬೇಡಿ ಅಂತ ಹೇಳಲ್ಲ. ಡೆಮೋಕ್ರಸಿಯಲ್ಲಿ ನಿಮಗೆ ಆ ಫ್ರೀಡಮ್ ಇದೆ. ಓಕೆ, ಯು ಹ್ಯಾವ್ ಟು ಗಿವ್ ರೆಸಿಗ್ನೇಷನ್, ಯು ಮಸ್ಟ್ ರಿಸೈನ್. ಈಗ ಒಂದು ಉದಾಹರಣೆ ಕೊಡ್ತೀವಿ. ನೀವು ತಹಶೀಲ್ದಾರ್ ಇದ್ದೀರಿ ಅಂತ ಹೇಳ್ಕೊಟ್ರು. ಲೆಟ್ಸ್ ಸೇ ದ್ಯಾಟ್ ಯು ಆರ್ ಎ ತಹಶೀಲ್ದಾರ್. ಒಬ್ಬ KS ಆಫೀಸರ್ ಇದೆ. MP ಎಲೆಕ್ಷನ್ನಿಗೆ ನಿಲ್ಲಬೇಕು ಅಂತಂದರೆ ನೀವೇನು ಮಾಡಬೇಕು? ಯು ಮಸ್ಟ್ ರಿಸೈನ್ ಟು ದ ಪೋಸ್ಟ್ ಆಫ್ ತಹಶೀಲ್ದಾರ್. ತಹಶೀಲ್ದಾರ್ ಹುದ್ದೆಗೆ ನೀವು ರಾಜೀನಾಮೆ ಕೊಡಬೇಕು. ನಾನು ತಹಶೀಲ್ದಾರ್ ಪೋಸ್ಟಿಗೆ ರಾಜೀನಾಮೆ ಕೊಡ್ತಿದ್ದೀನಿ, ಕೊಟ್ಟು ಲೋಕಸಭೆ ಎಲೆಕ್ಷನ್ನಿಗೆ ನಿಲ್ತಿದ್ದೀನಿ, ನಾನು MP ಆಗಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಂಥೇಳಿ ಯು ಮಸ್ಟ್ ಸಬ್ಮಿಟ್ ಯುವರ್ ರೆಸಿಗ್ನೇಷನ್ ಟು ದ ಆಫೀಸ್ ಆಫ್ ತಹಶೀಲ್ದಾರ್. ಯಾಕಂದ್ರೆ ತಹಶೀಲ್ದಾರ್ ಹುದ್ದೆ ಅಂದರೆ ಅದು ಸರ್ಕಾರಿ ಹುದ್ದೆ. ಸರ್ಕಾರದ ಸಂಬಳವನ್ನು ತೆಗೆದುಕೊಳ್ತೀನಿ, TADA ತೊಗೊಳ್ತೇನೆ, ಸರ್ಕಾರಿ ಬಂಗ್ಲೋ ಇರುತ್ತೆ, ಕಾರ್ ಇರುತ್ತೆ, ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ತೊಗೊಳ್ತೀನಿ. ಅದೆಲ್ಲ ಬಿಡಬೇಕು ನೀವು. ಅದೆಲ್ಲವನ್ನು ಹುದ್ದೆಯನ್ನು ಬಿಟ್ಟು ಆ ಹುದ್ದೆಯನ್ನು ತ್ಯಜಿಸಿ ರಾಜೀನಾಮೆ ಕೊಡೋದೇನು? ಯು ಆರ್ ಗಿವಿಂಗ್ ಅಪ್ ಯುವರ್ ಪೋಸ್ಟ್. ನಿಮ್ಮ ಪಬ್ಲಿಕ್ ಪೋಸ್ಟ್ ಏನಿದೆ, ಗೌರ್ಮೆಂಟ್ ಪೋಸ್ಟ್ ಏನಿದೆ, ಅದನ್ನು ಬಿಟ್ಟು ಕೊಟ್ಟು ನೀವು ಎಲೆಕ್ಷನ್ನಿಗೆ ನಿಲ್ಲಬಹುದು. ನಮ್ಮದೇನು ತಕರಾರಿಲ್ಲ. ಆದರೆ ನೀವೇನು ಹೇಳ್ಬಾರ್ದು, ಇಲ್ಲರಿ ನಾನು ತಹಶೀಲ್ದಾರು ಆಗಿರ್ತೀನಿ, MP ಎಲೆಕ್ಷನ್ನು ಮಾಡ್ತೀನಿ. ನೋ, ಯು ಕಾಂಟ್ ಡೂ ಲೈಕ್ ದಟ್. ಯು ಕ್ಯಾನಾಟ್ ಕಂಟಿನ್ಯೂ ಆ್ಯಸ್ ಅನ್ ಆಫೀಸರ್ ಆ್ಯಂಡ್ ಅಗೇನ್ ಆಲ್ಸೋ ಕಾಂಟೆಸ್ಟ್ ಫಾರ್ ದಿ ಎಲೆಕ್ಷನ್. ನಾನು DC ಆಗಿನೂ ಇರ್ತೀನಿ, ಎಲೆಕ್ಷನ್ನಿಗೆ ನಿಲ್ತೀನಿ. AC ಆಗಿರ್ತೀನಿ, ಎಲೆಕ್ಷನ್ನಿಗೆ ನಿಲ್ತೀನಿ. DYSP ಆಗಿರ್ತೀನಿ, ಎಲೆಕ್ಷನ್ನಿಗೆ ನಿಲ್ತೀನಿ. ನೋ, ಇಟ್ಸ್ ನಾಟ್ ಅಲೌ. ಯಾಕಂದರೆ ಇದು ಬ್ಯೂರೋಕ್ರಸಿ, ಅದು ಡೆಮೋಕ್ರಸಿ. ಡೆಮೋಕ್ರಸಿ ಬೇರೆ, ಬ್ಯೂರೋಕ್ರಸಿ ಬೇರೆ. ಸರ್ಕಾರಿ ಹುದ್ದೆಯಲ್ಲಿ ಇರೋದಂದ್ರೇನು? ಅದು ಬ್ಯೂರೋಕ್ರಸಿ, ನೌಕರಶಾಹಿ. MP ಆಗೋದು ಅಂದರೆ ಅದು ಡೆಮೋಕ್ರಸಿ, ಪ್ರಜಾತಂತ್ರ, ಪ್ರಜಾಪ್ರಭುತ್ವ. ನೀವು ಯಾವುದಾರ ಒಂದು ಆರಿಸ್ಕೊಟ್ರಿ. ಯು ಚೂಸ್ ಐದರ್ ಆಫ್ ಒನ್, ಐದರ್ ದಿಸ್ ಆರ್ ದ್ಯಾಟ್. ಒಂದೋ ನೀವು ಅಧಿಕಾರಿಗಳಾಗಿರ್ರಿ, ಇಲ್ಲ ಜನಪ್ರತಿನಿಧಿಗಳಾಗಿ. ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಧಿಕಾರಿಗಳಾಗಿಯೂ ಇರ್ತೀವಿ, ಜೊತೆಗೆ MP MLA ಆಗ್ತೀವಿ ಅಂದರೆ ನೋ, ಇಟ್ಸ್ ನಾಟ್ ಅಲೌ. ಯು ಕಾಂಟ್ ರೈಡ್ 2 horses ಎಟ್ ಎ ಟೈಮ್. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಏಕಕಾಲದಲ್ಲಿ 2 ಕುದುರೆಗಳನ್ನು ಸವಾರಿ ಮಾಡುವಂಗಿಲ್ಲ. ನೀವು ಒಂದು ಕುದುರೆ ಆರಿಸ್ಕೊಡ್ರಿ. ಆಫೀಸರ್ ಆಗ್ತೀರಾ, ಆಫೀಸರಾಗಿ ಮುಂದುವರಿ, ಫೈನ್. ಬಿ IAS ಆರ್ IPS, KS, ವಾಟ್ ಎವರ್, ಬಿ ಹ್ಯಾಪಿ. ಇಲ್ಲ MP ಆಗಬೇಕಾ, ಇದನ್ನು ಬಿಡ್ರಿ. ಇದನ್ನು ರಿಸೈನ್ ಮಾಡಿ ನೀವು MP ಆಗಲಿ, MLA ಆಗಲಿ, MLC ಆಗಲಿ, ಏನು ಬೇಕಾದಾಗಲಿ, ಅದು ತಕರಾರಿಲ್ಲ. ಬಟ್ ಯು ಕಾಂಟ್ ಬಿ ಬೋತ್ ಎಟ್ ಎ ಟೈಮ್. ನೀವು ಆಫೀಸರು ಆಗಿರ್ತೀರಿ, ಈ ಕಡೆ MP ಆಗ್ತೀವಿ, ಎರಡೂ ಏಕಕಾಲದಲ್ಲಿ ಅದು ಬೇಕು ಇದು ಬೇಕು ಅಂದರೆ ಅದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಎಟ್ ದ ಟೈಮ್ ಆಫ್ ನಾಮಿನೇಷನ್ ಯು ಶುಡ್ ರಿಸೈನ್. ನೀವು ನಾಮಿನೇಷನ್ ಪತ್ರ, ನಾಮಪತ್ರ ಸಲ್ಲಿಸುವ ಸಮಯದಲ್ಲಿನೇ ನೀವು ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಯಾಕಂದರೆ ಅದು ಲಾಭದಾಯಕ ಹುದ್ದೆ. ಇಟ್ ಇಸ್ ಅನ್ ಆಫೀಸ್ ಆಫ್ ಪ್ರಾಫಿಟ್. ಲಾಭದಾಯಕ ಹುದ್ದೆಯಲ್ಲಿ ಯಾರೇ ಇರಲಿ, ಒಂದೊಂದ್ಸರಿ ನಿಗಮ ಮಂಡಳಿ MD ಅಂತ ಮಾಡಿರ್ತಾರೆ, ಅದು ಲಾಭದಾಯಕ ಹುದ್ದೆ. ಮ್ಯಾನೇಜಿಂಗ್ ಡೈರೆಕ್ಟರ್, ಚೇರ್ಮನ್ ಆಫ್ ಎ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ದಟ್ ಈಸ್ ಆಲ್ಸೋ ಆಫೀಸ್ ಆಫ್ ಪ್ರಾಫಿಟ್. ಅದು ಕೂಡ ಲಾಭದಾಯಕ ಹುದ್ದೆ ಅಂತ ಕರಿತೀವಿ. ಅಥವಾ ಸರ್ಕಾರದ ಯಾವುದೋ ಸಮಿತಿ ಅಥವಾ ಆಯೋಗದ ಮೆಂಬರ್ ಆಗಿರ್ಬೋದು. ಯು ಮೇ ಬಿ ಚೇರ್ಮನ್ ಆನ್ ಮೆಂಬರ್ ಆಫ್ ಎ ಕಮಿಟಿ ಆರ್ ಎ ಕಮಿಷನ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್.
ದಟ್ಸ್ ಆಲ್ಸೋ ಲಾ ಆಫ್ ಆಫೀಸ್ ಆಫ್ ಪ್ರಾಫಿಟ್ ವ್ಯಾಪ್ತಿಯಲ್ಲಿ ಬರುತ್ತೆ. ನೀವು ಆಯೋಗದ ಸಮಿತಿಯ ಸದಸ್ಯರಾಗಿದ್ದರೆ ತಕ್ಷಣ ಅದಕ್ಕೆ ರಾಜೀನಾಮೆ ಕೊಡಬೇಕು. ನೀವು ಯಾವುದೋ ಒಂದು ಯೂನಿವರ್ಸಿಟಿಯ ವಿ ಸಿ ಇದ್ರಿ ಅಂತ ತಿಳ್ಕೊಡ್ರಿ, ಅದು ಲಾಭದಾಯಕ ಹುದ್ದೆ. ಇಫ್ ಯು ಆರ್ ಎ ವೈಸ್ ಚಾನ್ಸಲರ್ ಆಫ್ ಎ ಯೂನಿವರ್ಸಿಟಿ, ರಿಜಿಸ್ಟ್ರಾರ್ ಆಫ್ ಎ ಯೂನಿವರ್ಸಿಟಿ, ಇಟ್ಸ್ ಎ ಆಫೀಸ್ ಆಫ್ ಪ್ರಾಫಿಟ್. ಅಲ್ಲಿದ್ದು ನೀವು ಎಂ ಪಿ ಎಲೆಕ್ಷನ್ನಿಗೆ ಹೋಗಬೇಕು ಅಂದರೆ ಫಸ್ಟ್ ಇದನ್ನು ರಿಸೈನ್ ಮಾಡಬೇಕು. ಅವು ಕುಲಪತಿಗಳ ಹುದ್ದೆಯಿಂದ ರಿಸೈನ್ ಮಾಡಿ ನೀವು ಎಲೆಕ್ಷನ್ನಿಗೆ ನಿಲ್ಬಹುದು. ನಾವೇನು ನಿಲ್ಲಬೇಡ್ರಿ ಅಂತ ಹೇಳಲ್ಲ. ಒಟ್ಟಿನಲ್ಲಿ ಆ ಪಾಯಿಂಟಿನ ಉದ್ದೇಶ ಏನು ಅಂದರೆ, ಈಗ ಆಲ್ರೆಡಿ ಒಂದು ಸರ್ಕಾರದ ಲಾಭದಾಯಕ ಹುದ್ದೆಯಲ್ಲಿದ್ದು ನೀವು ಎಂ ಪಿ ಆಗಲಿಕ್ಕೆ ಬರಲ್ಲ. ದಟ್ಸ್ ದ ಪಾಯಿಂಟ್. ಯು ಆರ್ ಆಲ್ರೆಡಿ ಹೋಲ್ಡಿಂಗ್ ಒನ್ ಗೌರ್ಮೆಂಟ್ ಪೊಸಿಷನ್, ವಾಟ್ ಎವರ್ ಮೇ ಬಿ ದ ಪೊಸಿಷನ್. ಅದು ಗ್ರೂಪ್ ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಡಿ ಇರ್ಬೋದು. ಈವನ್ ನೀವು ಒಬ್ಬ SDC ಕ್ಲಾರ್ಕ್ ಇದ್ದರೂ ಕೂಡ ಬಿಟ್ಕೊಡ್ಬೇಕಾಗುತ್ತೆ. ಈಗ ಸಪೋಸ್ ನೀವು ಗೌರ್ಮೆಂಟಲ್ಲಿ SDC ಇದ್ರಿ, ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಇದ್ರಿ, ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಇದ್ರಿ, ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರಿ. ಈಗ ಟೀಚರ್ ಇದ್ದವ್ರು ನಾನು ಎಂ ಪಿ ಆಗಬೇಕು ಅಂದರೆ ಫಸ್ಟ್ ಆ ಟೀಚರ್ ಪೋಸ್ಟನ್ನು ಅವ್ರು ರಿಸೈನ್ ಮಾಡಬೇಕು. ಆ ಶಿಕ್ಷಕ ಹುದ್ದೆಗೆ ರಾಜೀನಾಮೆ ಕೊಟ್ಟು, ಆ SDC ಹುದ್ದೆಗೆ ರಾಜೀನಾಮೆ ಕೊಟ್ಟು ನೀವು ಮುಂದೆ ಎಲೆಕ್ಷನ್ನಿಗೆ ಹೋಗ್ಬೋದು. ಅದಕ್ಕೆ ಅವಕಾಶ ಇದೆ. ಬಟ್ ಆ ಹುದ್ದೆಯಲ್ಲಿ ಇದ್ದು ನೀವು ಎಲೆಕ್ಷನ್ ಮಾಡಲಿಕ್ಕೆ ಬರಲ್ಲ. ದಟ್ ಈಸ್ ದ ರೆಸ್ಟ್ರಿಕ್ಷನ್. ಸೊ ಇವಿಷ್ಟು ಪಾಯಿಂಟ್ಸ್ಗಳು ಏನು ಹೇಳಿದೆ, 6 ಸಂಗತಿಗಳು, ಇವು ಎಲಿಜಿಬಿಲಿಟೀಸ್ ಅಂತ ಹೇಳ್ತೀವಿ. ಇವಕ್ಕೆ ಅರ್ಹತೆಗಳು ಅಂತ ಹೇಳ್ತೀವಿ. ಎಂ ಪಿ ಆಗಲಿಕ್ಕೆ ಇರಬೇಕಾದ ಅರ್ಹತೆಗಳು ಈ ಪಾಯಿಂಟ್ಸಲ್ಲಿವೆ. ಈ ಅರ್ಹತೆಗಳು ಯಾರ್ಯಾರ ಹತ್ರ ಇವೆಯೋ ಅವರೆಲ್ಲರೂ ಎಂ ಪಿ ಆಗ್ಬೋದು. ಈಗೇನು 6 ಪಾಯಿಂಟ್ಸ್ ಹೇಳಿದೆ, ಆಲ್ ದೀಸ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಇಫ್ ಯು ಹ್ಯಾವ್, ಯು ಕ್ಯಾನ್ ಬಿಕಮ್ ಮೆಂಬರ್ ಆಫ್ ಲೋಕಸಭಾ. ನೀವು ಮೆಂಬರ್ ಆಫ್ ಲೋಕಸಭಾ ಆಗಲಿಕ್ಕೆ ಅವಕಾಶ ಇದೆ, ಯಾವುದೇ ಅಡ್ಡಿ ಆತಂಕ ಇಲ್ಲ. ಇದಿಷ್ಟು ಸಂವಿಧಾನದಲ್ಲಿ ಇರುವಂತಹ ಸಂಗತಿ. ಈಗ ಸಂವಿಧಾನದಲ್ಲಿ ಇಲ್ಲದೇ ಇರೋದು ಒಂದು ಪಾಯಿಂಟ್ ಹೇಳ್ತೇನೆ. ಇದನ್ನು ಯಾರೂ ಸಾಮಾನ್ಯವಾಗಿ ಚರ್ಚೆ ಮಾಡಲ್ಲ, ಪುಸ್ತಕಗಳಲ್ಲೂ ಹೇಳಲ್ಲ. ಏನು, ನೀವು ಎಲೆಕ್ಷನ್ನಿಗೆ ನಿಲ್ಲಬೇಕು ಅಂದರೆ ಅದನ್ನು ಈ ಕಡೆ ಸಪ್ರೇಟಾಗಿ ಬರಿತೀನಿ, ಒಂದು ಆಸ್ಟ್ರಿಕ್ ಮಾರ್ಕ್ ಹಾಕಿ ಬರಿತೀನಿ. ಯು ಮಸ್ಟ್ ಗೆಟ್ ಬಿ ಫಾರ್ಮ್, ಅದಕ್ಕೆ ಬಿ ಫಾರ್ಮ್ ಅಂತಾರೆ, ಫ್ರಮ್ ಎ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ. ರೆಕಗ್ನೈಸ್ಡ್ ಆದಂಥ ಪೊಲಿಟಿಕಲ್ ಪಾರ್ಟಿಯಿಂದ, ರಾಜಕೀಯ ಪಕ್ಷದಿಂದ ಬಿ ಫಾರ್ಮನ್ನು ಪಡೆದುಕೊಳ್ಬೇಕು. ಎಟ್ ದ ಟೈಮ್ ಆಫ್ ನಾಮಿನೇಷನ್, ನೀವು ನಾಮಿನೇಷನ್ ಮಾಡಬೇಕಾದಾಗ ಇದು ಬಹಳ ಕಂಪಲ್ಸರಿ. ಅದಕ್ಕೆ ಬಿ ಫಾರ್ಮ್ ಅಂತಾರೆ. ಫ್ರಮ್ ಎ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅಂದರೆ ಮಾನ್ಯತೆಯನ್ನು ಪಡೆದುಕೊಂಡಂತಹ ರಾಜಕೀಯ ಪಕ್ಷದಿಂದ, ಅದು ನ್ಯಾಷನಲ್ ಪಾರ್ಟಿ ಇರ್ಬೋದು, ರೀಜನಲ್ ಪಾರ್ಟಿ ಇರ್ಬೋದು, ನೀವು ಬಿ ಫಾರ್ಮನ್ನು ಪಡ್ಕೊಂಡಿರಬೇಕು. ಅದಕ್ಕೆ ಬಿ ಫಾರ್ಮ್ ಅಂತ ಕರೀತಾರೆ. ಆ ಬಿ ಫಾರ್ಮನ್ನು ಒಂದು ರಾಜಕೀಯ ಪಕ್ಷದವರು ಕೊಟ್ಟ ಮೇಲೆ ನೀವು ಎಂ ಪಿ ಆಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀರಿ. ಆ ಪಕ್ಷ ಯಾವುದೇ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, TMC ಇರ್ಬೋದು, ಸಮಾಜವಾದಿ ಪಕ್ಷ ಇರ್ಬೋದು, ಶಿವಸೇನೆ ಇರ್ಬೋದು, ಆಮ್ ಆದ್ಮಿ ಪಕ್ಷ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಪಾರ್ಟಿ ಯಾವುದೇ ಇರಲಿ, ಆ ಪಕ್ಷದಿಂದ ಬಿ ಫಾರ್ಮನ್ನು ಪಡೆದುಕೊಂಡ ಮೇಲೆ ಮಾತ್ರ ನೀವು ನಾಮಿನೇಷನ್ ಹಾಕ್ಲಿಕ್ಕೆ ಬರುತ್ತೆ. ಸಪೋಸ್ ನಿಮಗೆ ಯಾವ ಪಕ್ಷದವರು ಬಿ ಫಾರ್ಮನ್ನು ಕೊಡಲಿಲ್ಲ ಅಂದರೆ ನೀವು ರಾಜಕೀಯ ಪಕ್ಷದ ವತಿಯಿಂದ ಕಂಟೆಸ್ಟ್ ಮಾಡಲಿಕ್ಕೆ ಬರಲ್ಲ. ಒಂದು ರಾಜಕೀಯ ಪಕ್ಷದ ಚಿಹ್ನೆಯನ್ನು ಇಟ್ಟುಕೊಂಡು ನೀವು ಕಂಟೆಸ್ಟ್ ಮಾಡಲಿಕ್ಕೆ ಬರಲ್ಲ. ಆವಾಗ ನಿಮಗೆ ಇರುವಂಥ ಆಪ್ಷನ್ ಏನು, ಬಿ ಫಾರ್ಮ್ ಸಿಗಲಿಲ್ಲ ಅಂದರೆ ಯು ಹ್ಯಾವ್ ಟು ಕಾಂಟೆಸ್ಟ್ ಆ್ಯಸ್ ಆ್ಯನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಅದಕ್ಕೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನೀವು ನಿಂತ್ಕೊಳ್ಬೋದು. ಅದಕ್ಕೆ ಸ್ವತಂತ್ರ ಅಭ್ಯರ್ಥಿ ಅಂತ ಕರೀತಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಅಖಾಡಕ್ಕೆ ಇಳಿಯಬಹುದು, ಅಭ್ಯರ್ಥಿಯಾಗಿ ನೀವು ಸ್ಪರ್ಧಿಸ್ಬೋದು. ಅದಕ್ಕೆ ಅವಕಾಶ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಯು ಕ್ಯಾನ್ ಸ್ಟ್ಯಾಂಡ್ ಆ್ಯಸ್ ಆ್ಯನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಸ್ವತಂತ್ರ ಅಭ್ಯರ್ಥಿಯಾಗಿ ನೀವು ಸ್ಪರ್ಧೆ ಮಾಡೋಕ್ಕೆ ಸಾಧ್ಯತೆ. ಯಾವಾಗ ಬಿ ಫಾರ್ಮ್ ಸಿಗಲಿಲ್ಲ ಅಂದರೆ, ನಿಮಗೆ ಬಿ ಫಾರ್ಮ್ ಸಿಗಲಿಲ್ಲ ಅಂದರೆ, ಸಿಕ್ಕರೆ ಅಲ್ಲ, ಬಿ ಫಾರ್ಮ್ ಸಿಕ್ಕರೆ ಒಳ್ಳೆಯದು, XYZ ಪೊಲಿಟಿಕಲ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಾರೆ. ಬಿ ಫಾರ್ಮ್ ಸಿಗಲಿಲ್ಲ ಅಂದರೆ ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ಬೋದು. ಆಗಲೂ ನಿಮಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿ ಸಮಸ್ಯೆ ಏನು, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗ ಆಯ್ಕೆ ಆಗುವ ಸಾಧ್ಯತೆಗಳು ಕಡಿಮೆ. ಅದು ನೀವು ಗಮನಿಸಿ. ಚಾನ್ಸಸ್ ಆಫ್ ಸೆಲೆಕ್ಷನ್ ಆರ್ ವೆರಿ ವೆರಿ ಲೆಸ್, ವೆರಿ ರಿಮೋಟ್ ಅಂತ ಹೇಳ್ತೀವಿ. ಯಾಕಂದರೆ
ಒಂದು MP ಮತಕ್ಷೇತ್ರ ಅಂತ ಹೇಳಿದ್ರೆ 25ರಿಂದ 30 ಲಕ್ಷ ಮತದಾರರು ಇರ್ತಾರೆ. ಆ 30 ಲಕ್ಷ ಮತದಾರರನ್ನು ನೀವು ಮನವೊಲಿಸಿ ಗೆಲ್ಲುವುದು ಅಷ್ಟು ಸುಲಭ ಅಲ್ಲ. ಬಿಕಾಸ್ ಯು ಆರ್ ಎ ಸಿಂಗಲ್ ಪರ್ಸನ್. ನೀವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ತೀರಿ. ನಿಮಗೆ ಆ 25ರಿಂದ 30 ಲಕ್ಷ ಜನರಲ್ಲಿ ಕನಿಷ್ಠ ಅರ್ಧದಷ್ಟು ಅಂದರೆ 10ರಿಂದ 12 ಲಕ್ಷ ಜನ ನಿಮಗೆ ಓಟ್ ಹಾಕಬೇಕು ಅಂದರೆ ನೀವು ಭಾರಿ ಜನಪ್ರಿಯ ವ್ಯಕ್ತಿ ಆಗಿರಬೇಕು. ಅಂದರೆ ಸಾಧ್ಯ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಇಫ್ ಯು ಆರ್ ವೆರಿ ವೆರಿ ಪಾಪ್ಯುಲರ್ ಪರ್ಸನ್, ಪ್ರೋ ಪೀಪಲ್ ಪರ್ಸನ್, ಸೆಲೆಬ್ರಿಟಿ ಆಗಿದ್ದು ಜನರ ಮನಸ್ಸನ್ನು ಗೆದ್ದಂಥ ತುಂಬ ಜನಪ್ರಿಯವಾದ ವ್ಯಕ್ತಿ ಆಗಿದ್ದರೆ, ಚರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಅಂತಾರೆ ಅದಕ್ಕೆ. ಚರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ ಆಗಿದ್ದು ಜನರ ಮನಸ್ಸಿನಲ್ಲಿ ನೀವು ನೆಲೆಗೊಂಡಿದ್ದರೆ ನೀವು ಇಂಡಿಪೆಂಡೆಂಟ್ ಆಗಿಯೂ ಗೆದ್ದು ಬರಬಹುದು, ಲೈಕ್ ಫಿಲ್ಮ್ ಸ್ಟಾರ್ಸ್. ಬಟ್ ನಮ್ಮ ದೇಶದ ಚರಿತ್ರೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಫಿಲ್ಮ್ ಸ್ಟಾರ್ಗಳು ಕೂಡ ಸೋತು ಹೋಗಿದ್ದಾರೆ. ನಿಮ್ಗೆ ಗೊತ್ತಿದೆ, ಚಿರಂಜೀವಿ ಅಂತ ಯಾರು ಆಂಧ್ರ ಪ್ರದೇಶದಲ್ಲಿ ನಿಂತಿದ್ರು, ಅವರು ಸ್ವತಂತ್ರ ಪಕ್ಷವನ್ನು ಮಾಡ್ಕೊಂಡು ನಿಂತಿದ್ರು. ಬಟ್ ಆರಿಸಿ ಬರಲಿಲ್ಲ. ಚಿರಂಜೀವಿಯನ್ನೇ ಜನ ಸೋಲಿಸ್ಬಿಟ್ರು. ನಿಮ್ಮ ಕಮಲ್ ಹಾಸನ್ ಅವರು ಪ್ರಯತ್ನ ಮಾಡಲಿಕ್ಕೆ ಹೋಗಿದ್ರು, ನಿಮ್ಮ ರಜನಿಕಾಂತ್ ಅವರು ಕೂಡ ಪ್ರಯತ್ನ ಮಾಡಲಿಕ್ಕೆ ನೋಡಿದರು. ಬಟ್ ಜನ ಅವರನ್ನು ಆರಿಸಲಿಲ್ಲ. ಅಂದರೆ ನೀವು ಸಿನಿಮಾದಲ್ಲಿ ಹೀರೋ ಆಗೋದು ಬೇರೆ, ರಾಜಕೀಯದಲ್ಲಿ ಹೀರೋ ಆಗೋದು ಬೇರೆ. ಆ ಪೊಲಿಟಿಕಲ್ ಹೀರೋ ಇಸ್ ಡಿಫ್ರೆಂಟ್ ಫ್ರಮ್ ಸಿಲ್ವರ್ ಸ್ಕ್ರೀನ್ ಹೀರೋ. ಸಿನಿಮಾ ಪರದೆಯಲ್ಲಿ ನೀವು ಹೀರೋ ಆಗಿರಬಹುದು, ಬಟ್ ನಿಜ ಜೀವನದಲ್ಲಿ ಜನ ನಿಮ್ಮನ್ನು ರಿಜೆಕ್ಟ್ ಮಾಡ್ಬೋದು. ಎಷ್ಟೋ ಸೆಲೆಬ್ರಿಟಿಗಳು ಸೋತಿದ್ದನ್ನು ನೀವು ನೋಡಿದ್ದೀರಿ. ಸಿನಿಮಾ ಸ್ಟಾರ್ಗಳು, ಕ್ರೀಡಾಪಟುಗಳು, ಕ್ರೀಡಾ ತಾರೆಯರು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರು ಸಾಧನೆ ಮಾಡಿದವರು ಚುನಾವಣೆಗೆ ಬಂದಾಗ ಸೋತು ಹೋಗಿದ್ದಾರೆ. ನಿಮ್ಮ ಇದೇ ವಿಜಯ್ ಸಂಕೇಶ್ವರ್ ಅವರು ಎಕ್ಸಾಂಪಲ್ ಕೊಡ್ತೀನಿ. ಹಿಂದೆ ಅವರು ಕನ್ನಡ ನಾಡು ಪಕ್ಷ ಅಂತ ಮಾಡಿದರು, ಭಾಳ ಹಿಂದೆ ನಾನು ಹೇಳ್ತಿರೋದು. ಕನ್ನಡ ನಾಡು ಪಕ್ಷ ಅಂತ ಮಾಡಿ ಪಕ್ಷದ ಗುರುತು ತೆಂಗಿನಕಾಯಿ ಮಾಡಿ ಅವರು ಎಲೆಕ್ಷನ್ನಿಗೆ ನಿಂತಿದ್ದರು. ಆದರೆ ವಿಜಯ್ ಸಂಕೇಶ್ವರ್ ಅವರನ್ನೇ ಜನ ಸೋಲಿಸ್ಬಿಟ್ರು. MLA ಎಲೆಕ್ಷನ್ನಿಗೆ ನಿಂತಿದ್ದರು, ಆರಿಸಿ ಬರಲಿಲ್ಲ. ಅವ್ರ ಪಕ್ಷವೂ ಬರಲಿಲ್ಲ, ಅವರೂ ಬರಲಿಲ್ಲ. ಆದರೆ ಅವರು ದೊಡ್ಡ ವ್ಯಕ್ತಿ, ಅವ್ರ ಬಗ್ಗೆ ನಮಗೆ ತುಂಬ ಗೌರವ ಇದೆ. ಭಾಳ ದೊಡ್ಡ ಸಾಧನೆ ಮಾಡಿದ ಉದ್ಯಮಿದಾರರು. ಈಸ್ ಅ ಗ್ರೇಟ್ ಎಂಟರ್ಪ್ರಿನ್ಯೂವರ್. ಬಟ್ ಪೀಪಲ್ ಡಿಡ್ ನಾಟ್ ಎಲೆಕ್ಟ್ ಹಿಮ್ ಆ್ಯಸ್ MLA. ಸ್ವತಂತ್ರವಾಗಿ ನಿಂತಾಗ ಅವರನ್ನು ಆರಿಸಲಿಲ್ಲ. ಅಂಥವು ಎಷ್ಟೋ ನಿದರ್ಶನಗಳು ನಮ್ಮ ದೇಶದಲ್ಲಿವೆ. ಸೆಲೆಬ್ರಿಟೀಸ್ ಎಲ್ಲ ಸೋತು ಹೋಗಿದ್ದಾರೆ. ಹಾಗಾಗಿ ನಾನು ಯಾಕೆ ಅದನ್ನು ಹೇಳಿದೆ ಅಂದರೆ, ನಿಮಗೆ ಒಂದು ರೆಕಗ್ನೈಸ್ಡ್ ಆದ ಪಾರ್ಟಿಯಿಂದ B ಫಾರ್ಮ್ ಇದ್ದರೆ ಎಲೆಕ್ಷನ್ನಿಗೆ ನಿಲ್ಲುವುದು ಸುಲಭ, ಗೆದ್ದು ಬರುವುದು ಸುಲಭ. ಯಾಕಂದರೆ ಪಕ್ಷದ ಬೆಂಬಲ ಇರುತ್ತೆ. ಯು ಹ್ಯಾವ್ ದ ಸಪೋರ್ಟ್, ಬ್ಯಾಕಪ್ ಆಫ್ ದಿ ಪಾರ್ಟಿ ಆ್ಯಂಡ್ ಯು ಗೆಟ್ ಎಲೆಕ್ಟೆಡ್ ಈಸಿಲಿ. ಆದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗ ಆಯ್ಕೆ ಸಾಧ್ಯತೆ ಕಡಿಮೆ. ಆಯ್ಕೆ ಸಾಧ್ಯತೆ ಏನಿದೆ ಇದು ಬಹಳ ಕಡಿಮೆ ಇರುತ್ತೆ. ವೆರಿ ರಿಮೋಟ್ ಅಂತ ಹೇಳ್ತೀವಿ. ನೀವು ಆರಿಸಿ ಬರುವ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ ಯಾವಾಗ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗ. ಬಟ್ ನಿಂದಿರಬೇಡ್ರಿ ಅಂತ ಹೇಳಲ್ಲ, ನಿಲ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಯು ಹ್ಯಾವ್ ದ ಫ್ರೀಡಮ್ ಟು ಕಂಟೆಸ್ಟ್ ಎಲೆಕ್ಷನ್ ಇಂಡಿಪೆಂಡೆಂಟ್ಲಿ, ಬಟ್ ಚಾನ್ಸಸ್ ಆಫ್ ಸೆಲೆಕ್ಷನ್ ಆರ್ ವೆರಿ ವೆರಿ ಲೆಸ್, ವೆರಿ ವೆರಿ ರಿಮೋಟ್. ನೀವು ರಿಸ್ಕ್ ತೊಗೊಂಡು ನಿಲ್ಲಬೇಕು. ಗೆದ್ದರೂ ಸರಿ, ಗೆಲ್ಲದೆ ಇದ್ದರೂ ಸರಿ. ಗೆಲ್ಲದೆ ಇದ್ದರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನೀವು ಇಂಡಿಪೆಂಡೆಂಟಾಗಿ ನಿಂತಿದ್ದೀರಿ. ನಿಮಗೆ ಅಷ್ಟೊಂದು ಜನ ಬೆಂಬಲ ಬರುವುದು ಬಹಳ ಬಹಳ ಕಡಿಮೆ. ಅದಕ್ಕೇ ಭಾಳಷ್ಟು ಜನ ರಾಜಕೀಯ ಪಕ್ಷಕ್ಕೆ ಯಾಕೆ ಸೇರ್ತಾರೆ ಅಂದರೆ, ವೆನ್ ಯು ಜಾಯ್ನ್ ಎ ಪೊಲಿಟಿಕಲ್ ಪಾರ್ಟಿ ಇಟ್ ಈಸ್ ಈಸಿ ಟು ಗೆಟ್ ಎಲೆಕ್ಟೆಡ್. ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದಾಗ ನಿಮ್ಮ ಆಯ್ಕೆ ಗೆಲುವು ಸುಲಭವಾಗುತ್ತೆ. ಪಕ್ಷದ ಬೆಂಬಲ ನಿಮ್ಮ ಬೆನ್ನ ಹಿಂದೆ ಇರೋದರಿಂದ. ಈಗ ನೀವು ಕಾಂಗ್ರೆಸ್ ಟಿಕೆಟ್ ತೊಗೊಂಡ್ರಿ ಅಂದರೆ ಕಾಂಗ್ರೆಸ್ ಪಕ್ಷದ ಇಮೇಜ್ ನಿಮ್ಮ ಹಿಂದೆ ಇರುತ್ತೆ. ಜನ ಅಲ್ಲಿ ಜವಾಹರ್ಲಾಲ್ ನೆಹರು ನೆನ್ಪು ಮಾಡ್ಕೋತಾರೆ, ಇಂದಿರಾ ಗಾಂಧಿ ನೆನ್ಪು ಮಾಡ್ಕೋತಾರೆ, ರಾಜೀವ್ ಗಾಂಧಿ ನೆನ್ಪು ಮಾಡ್ಕೋತಾರೆ, PV ನರಸಿಂಹರಾವ್ ನೆನ್ಪು ಮಾಡ್ಕೊಳ್ತಾರೆ, ಮನಮೋಹನ್ ಸಿಂಗ್ ನೆನ್ಪು ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷಪ್ಪ ಅಂತ ಓಟ್ ಹಾಕ್ತಾರೆ. ದೇ ಡೋಂಟ್ ಲುಕ್ ಎಟ್ ಯು, ದೇ ಲುಕ್ ಎಟ್ ದಿ ಪಾರ್ಟಿ. ಅವ್ರು ನಿಮ್ಮನ್ನು ನೋಡಲ್ಲ, ಪಕ್ಷವನ್ನು ನೋಡಿ ಓಟ್ ಹಾಕ್ತಾರೆ. ಆವಾಗ ನೀವು ಗೆಲ್ಲುವ ಚಾನ್ಸ್ ಜಾಸ್ತಿ ಇರುತ್ತೆ. ಅದೇ ನೀವು ಇಂಡಿಪೆಂಡೆಂಟಾಗಿ ನಿಂತಾಗ ನಿಮಗೆ ಯಾವ ಬ್ಯಾಕ್ಗ್ರೌಂಡ್ ಇರೋಲ್ಲ. ಯು ಡೋಂಟ್ ಹ್ಯಾವ್ ಎನಿ ಬ್ಯಾಕ್ಗ್ರೌಂಡ್, ಯು ಡೋಂಟ್ ಹ್ಯಾವ್ ಎನಿ ಬ್ಯಾಕಪ್, ಯು ಡೋಂಟ್ ಹ್ಯಾವ್ ಎನಿ ಸಪೋರ್ಟ್. ಯು ಆರ್ ಅಲೋನ್. ನೀವು ಒಬ್ಬರೇ ಇರೋದರಿಂದ ಇಲ್ಲಿ ಆಯ್ಕೆಯಾಗಿ ಬರುವ ಸಾಧ್ಯತೆ ಬಹಳ ಬಹಳ ಕಡಿಮೆ. ನನ್ನ ಪ್ರಕಾರ 1 to 2%, 1-2% ನೀವು ಆಯ್ಕೆ. 98% ನೀವು ಆಗಲ್ಲ. ಆಯ್ಕೆಯಾಗಿ ಬರೋದು ಭಾಳ ಕಷ್ಟ. ಸ್ವತಂತ್ರ ಅಭ್ಯರ್ಥಿಯಾಗಿ ಬರೋದು ಭಾಳ ರೇರ್, ವೆರಿ ರೇರ್ಲಿ ಇಟ್ ಹ್ಯಾಪನ್ಸ್. ಸೊ ಹಾಗಾಗಿ ಈ ಪಾಯಿಂಟನ್ನೇ ಯಾಕೆ ಹೇಳಿದೆ B ಫಾರ್ಮ್ ಅಂದರೆ, ಸಂವಿಧಾನದ ಆರ್ಟಿಕಲ್ಗಳಲ್ಲಿ ಇದಿಲ್ಲ. ಸಂವಿಧಾನದಲ್ಲಿ ಆರ್ಟಿಕಲ್ಗಳಲ್ಲಿ ಇದಿಲ್ಲ, ಬಟ್ ಇದು ವಾಸ್ತವ.
ನೀವು MP ಆಗಬೇಕು ಅಂದರೆ ಒಂದು ಮಾನ್ಯತೆ ಪಡೆದ ರಾಜಕೀಯ ಪಕ್ಷದಿಂದ ಬಿ ಫಾರ್ಮನ್ನು ತೆಗೆದುಕೊಂಡ್ರೆ ಮಾತ್ರ ನಾಮಿನೇಷನ್ ಸಲ್ಲಿಸೋದಕ್ಕಾಗುತ್ತೆ, ಇಲ್ಲದೆ ಹೋದರೆ ಇಲ್ಲ ಅನ್ನೋದು. ಸೊ ಇವಿಷ್ಟು ಅರ್ಹತೆಗಳು ನಿಮಗೆ ಗೊತ್ತಿರಬೇಕು. ಲೋಕಸಭಾ ಮೆಂಬರ್ ಆಗಬೇಕು ಅಂದರೆ ದೀಸ್ ಆರ್ ದಿ ಎಲಿಜಿಬಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಸನ್ನು ಚರ್ಚೆಗೆ ತೆಗೆದುಕೊಳ್ತೀನಿ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅವೆರಡೂ ಒಟ್ಟಿಗೆ ಹೋಗ್ತವೆ. ಅಧಿಕಾರ ಮತ್ತು ಕಾರ್ಯಗಳು ಅಂತ ಆಫ್ ದಿ ಲೋಕಸಭಾ, ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಅಂತ ಹೇಳ್ತೀವಿ. ಅಧಿಕಾರಗಳು ಮತ್ತು ಕಾರ್ಯಗಳು ಯಾಕೆ ಈ ಪದವನ್ನು ಒಟ್ಟೊಟ್ಟಿಗೆ ಬಳಸ್ತೀವಿ ಅಂದರೆ ಅಲ್ಲೂ ಒಂದು ಅರ್ಥ ಇದೆ. ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಕಾರ್ಯಗಳಿರ್ತವೆ, ಅದು ನೆನ್ಪಿಟ್ಕೊಳ್ಳಿ. ನೋ ಪವರ್ ನೋ ಫಂಕ್ಷನ್. ಈ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಯಾಕೆ ಒಟ್ಟಿಗೆ ಹೇಳ್ತೀವಿ ಅಂದರೆ ಓನ್ಲಿ ವೆನ್ ಯು ಹ್ಯಾವ್ ಪವರ್ ಯು ಹ್ಯಾವ್ ಟು ಡೂ ದ ಫಂಕ್ಷನ್. ನಿಮಗೆ ಸಂವಿಧಾನದಲ್ಲಿ ಅಧಿಕಾರವನ್ನು ಕೊಟ್ಟರೆ ಮಾತ್ರ ನೀವು ಕಾರ್ಯವನ್ನು ಮಾಡಲಿಕ್ಕಾಗ್ತದೆ. ನಿಮಗೆ ಅಧಿಕಾರವೇ ಇಲ್ಲ ಅಂದರೆ ಕಾರ್ಯ ಏನು ಮಾಡ್ತೀರಿ? ಏನು ಮಾಡಲ್ಲ. ಸೊ ಯಾವಾಗಲೂ ಅದನ್ನು ಬರೀಬೇಕಾದಾಗ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ನೀವು ಮತ್ತೆ ಉಲ್ಟಾ ಬರಿಬೇಡ್ರಿ, ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ಅಂತ ಬರಿಬೇಡ್ರಿ, ಅರ್ಥ ಕೆಡುತ್ತೆ. ಕಾರ್ಯಗಳು ಮತ್ತು ಅಧಿಕಾರಗಳಲ್ಲ, ಅಧಿಕಾರಗಳು ಮತ್ತು ಕಾರ್ಯಗಳು. ಫಸ್ಟು ನಿಮಗೆ ಅಧಿಕಾರ ಸಂವಿಧಾನ ಕೊಡುತ್ತೆ ಆರ್ಟಿಕಲ್ನಲ್ಲಿ, ಕೊಟ್ಟ ಮೇಲೆ ನೀವು ಕೆಲಸ ಮಾಡಬೇಕು, ಹೌದಾ? ಅಧಿಕಾರವನ್ನು ಪಡೆದುಕೊಂಡ ಮೇಲೆ, ಅಧಿಕಾರ ಪ್ರದತ್ತವಾದ ಮೇಲೆ ನೀವು ಪ್ರಕಾರ್ಯಗಳನ್ನು ಮಾಡಬೇಕು. ಪ್ರದತ್ತ ಪ್ರಕಾರ್ಯ ಅಂತೀವಿ. ಪ್ರದತ್ತ ಅಂದರೆ ಪಡ್ಕೊಳ್ಳೋದು, ಗೆಟಿಂಗ್, ಅಬ್ಟೈನಿಂಗ್, ದೆನ್ ಯು ಡಿಸ್ಚಾರ್ಜ್ ಯುವರ್ ಫಂಕ್ಷನ್ಸ್. ಹಾಗಾಗಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಏನು ಅಂತ ಕೇಳಿದರೆ ಮುಖ್ಯವಾಗಿ ಎರಡು. ಲೋಕಸಭೆಯಷ್ಟೇ ಮಾಡುವಂಥ ಕಾರ್ಯಗಳನ್ನು ನಾನೀಗ ಚರ್ಚೆ ಮಾಡ್ತೀನಿ. ಓಕೆ, ಎಕ್ಸ್ಕ್ಲೂಸಿವ್ ಪವರ್ಸ್ ಅಂತ ಕೂಡ ಕರೀತಾರೆ. ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಎಕ್ಸ್ಕ್ಲೂಸಿವ್ ಪವರ್ಸ್. ಲೋಕಸಭೆಗೆ ಮಾತ್ರ, ಕೇವಲ ಅಂತ ಹೇಳ್ತೀವಿ. ಎಕ್ಸ್ಕ್ಲೂಸಿವ್ ಅಂದರೆ ಕೇವಲ, ಮಾತ್ರ. ಲೋಕಸಭೆಗೆ ಮಾತ್ರ ಅನ್ವಯ ಆಗುವಂತಹ ಕಾರ್ಯಗಳು. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ಪವರ್ಸ್. ವಿ ಆರ್ ನಾಟ್ ಡಿಸ್ಕಸ್ಸಿಂಗ್ ಜನರಲ್ ಆಗಿ ಕಾಮನ್ ಆಗಿರೋದನ್ನು ನಾನು ಆಲ್ರೆಡಿ ಹಿಂದಿನ ಎಪಿಸೋಡಲ್ಲಿ ನಿಮಗೆ ಹೇಳಿದ್ದೀನಿ. ಕಾಮನ್ ಪವರ್ಸ್, ಈಕ್ವಲ್ ಪವರ್ಸ್, ರಾಜ್ಯಸಭೆಯ ಜೊತೆಯಲ್ಲಿ ಹಂಚಿಕೊಂಡು ಮಾಡುವ ಕಾರ್ಯಗಳ ಬಗ್ಗೆ ನಾನೀಗ ಆಲ್ರೆಡಿ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದ್ದೇನೆ, ಚರ್ಚೆ ಮಾಡಿದ್ದೇನೆ. ನೌ ಐ ಆಮ್ ಫೋಕಸಿಂಗ್ ಓನ್ಲಿ ಆನ್ ಎಕ್ಸ್ಕ್ಲೂಸಿವ್ ಪವರ್ಸ್. ಲೋಕಸಭೆಗೆ ಮಾತ್ರವೇ ಇರುವಂಥ ಅಧಿಕಾರಗಳು, ಲೋಕಸಭೆ ಮಾತ್ರ ಎಕ್ಸಸೈಸ್ ಮಾಡುವಂಥ ಅಧಿಕಾರಗಳ ಬಗ್ಗೆ ನಾನೀಗ ವಿವರಣೆಯನ್ನು ಕೊಡ್ತೇನೆ. ಕಾಮನ್ ಆಗಿರೋದಲ್ಲ, ಜನರಲ್ ಆಗಿರೋದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಲೋಕಸಭೆಗೆ ಮಾತ್ರ ಇರುವ ಅಧಿಕಾರಗಳು ಯಾವುದು ಅಂದರೆ ಅದರಲ್ಲಿ ಮೊದಲನೇದನ್ನು ಇವತ್ತು ಚರ್ಚೆ ಮಾಡ್ತೀನಿ. ಕಂಟ್ರೋಲ್ ಓವರ್ ಎಕ್ಸಿಕ್ಯೂಟಿವ್. ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್. ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಮೇಲೆ ನಿಯಂತ್ರಣ. ಇಲ್ಲಿ ಎಕ್ಸಿಕ್ಯೂಟಿವ್ ಅಂದರೆ ಅರ್ಥ ಏನು? ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕ್ಯಾಬಿನೆಟ್, ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಅರ್ಥ, ಬೇರೆ ಏನಲ್ಲ. ಇಲ್ಲಿ ನಾನು ಯಾವಾಗಲೂ ಕಾರ್ಯಾಂಗ ಅಂತ ಹೇಳಿದರೆ ನೀವು ಈ ಶಬ್ದ ನೆನ್ಪಿಟ್ಕೋಬೇಕು. ಪ್ರಧಾನಿ ಮತ್ತು ಮಂತ್ರಿಮಂಡಲ, ಪ್ರಧಾನಿ ಮತ್ತು ಮಂತ್ರಿ ಮಂಡಲವನ್ನು ನಿಯಂತ್ರಿಸಬೇಕು. ಪ್ರಧಾನಿ ಆ್ಯಂಡ್ ಹಿಸ್ ಕ್ಯಾಬಿನೆಟ್ ಅದನ್ನು ನಿಯಂತ್ರಣ ಮಾಡೋದೇನಿದೆ ಅದು ಲೋಕಸಭೆಯ ಅತ್ಯಂತ ಮುಖ್ಯವಾದ ಪವರ್, ನಿಯಂತ್ರಣಾಧಿಕಾರ. ಪ್ರಧಾನಿಯವರನ್ನು ಮತ್ತು ಅವರ ಸಚಿವ ಸಂಪುಟ, ಕ್ಯಾಬಿನೆಟ್ ಅಂತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಾರೆ, ಅದನ್ನು ಕಂಟ್ರೋಲ್ ಮಾಡುವುದು ಲೋಕಸಭೆಯ ಅತ್ಯಂತ ಮುಖ್ಯವಾದ ಜವಾಬ್ದಾರಿಯೂ ಹೌದು, ಅಧಿಕಾರವೂ ಹೌದು. ಇಟ್ ಈಸ್ ಅ ಪವರ್ ಆ್ಯಸ್ ವೆಲ್ ಆ್ಯಸ್ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ಪ್ರೂಫ್ ಏನು? ಪ್ರೂಫ್ ಎಲ್ಲಿಂದ ಬರುತ್ತೆ ಸರ್ ಅಂತ ಹೇಳಿದರೆ ಅಲ್ಲೊಂದು ಆರ್ಟಿಕಲ್ ನಂಬರ್ ನೋಟ್ ಮಾಡಬೇಕು. ಆರ್ಟಿಕಲ್ 75. ಆರ್ಟಿಕಲ್ 75 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ, ಆ ವರ್ಡಿಂಗನ್ನು ನೋಟ್ ಮಾಡಿ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ shall be collectively responsible. collectively, ಈ ವರ್ಡ್ ಅಂಡರ್ಲೈನ್ ಮಾಡಿ, ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ, ರೆಸ್ಪಾನ್ಸಿಬಲ್ ಟು
ಲೋಕಸಭಾ. ಇದನ್ನು ಭಾಳ ಸ್ಪಷ್ಟವಾಗಿ ಆರ್ಟಿಕಲ್ನಲ್ಲಿ ಹೇಳಿದ್ದಾರೆ, ಅದು ನೆನ್ಪಿಟ್ಕೋಬೇಕು ನೀವು. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶೆಲ್ ಬಿ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಲೋಕಸಭಾ, ಅಂದರೆ ಹೊಣೆಗಾರವಾಗಿದೆ, ಜವಾಬ್ದಾರಿಯುತವಾಗಿದೆ ಅಂತ ಹೇಳ್ತೀವಿ. ಹೊಣೆಗಾರ ಅಥವಾ ಜವಾಬ್ದಾರಿ ಅಂತ ಹೇಳ್ತೀವಿ. ಆರ್ಟಿಕಲ್ 75 ಸಂವಿಧಾನದ 75ನೇ ವಿಧಿ ಆರ್ಟಿಕಲ್ 55 ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಶಲ್ ಬಿ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ. ಪ್ರಧಾನಮಂತ್ರಿಯವರ ನೇತೃತ್ವದ ಮಂತ್ರಿಮಂಡಲವು ಅಥವಾ ಸಚಿವ ಸಂಪುಟವು ಲೋಕಸಭೆಗೆ ಕೆಳಮನೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯುತವಾಗಿದೆ. ಕಲೆಕ್ಟಿವ್ಲಿ ಅಂದರೆ ಸಾಮೂಹಿಕವಾಗಿ, ಇಂಡಿವಿಜುವಲಿ ಅಲ್ಲ, ವ್ಯಕ್ತಿಗತವಾಗಿ ಅಲ್ಲ, ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರಿಯುತವಾಗಿದೆ, ಹೊಣೆಗಾರಿಕೆಯನ್ನು ಹೊಂದಿದೆ ಅಂತ ಆರ್ಟಿಕಲ್ 75 ಅಂಬೇಡ್ಕರ್ ಅವರು ಸ್ಪಷ್ಟಪಡಿಸ್ತಾರೆ. ಆ್ಯಂಡ್ ದಟ್ ಈಸ್ ದ ಪ್ರೂಫ್, ನಮಗದು ಆಧಾರ, ಅದರ ಮೇಲಿಂದ ಉಳಿದ ಚರ್ಚೆಗಳು ಬರ್ತವೆ. ಸೊ ಕಾರ್ಯಾಂಗ ಅಥವಾ ಮಂತ್ರಿಮಂಡಲ ಏನಿದೆ ಅದು ಲೋಕಸಭೆಗೆ ಹೊಣೆಗಾರವಾಗಿರುತ್ತೆ ಹೊರತು ನಾಟ್ ಟು ದ ರಾಜ್ಯಸಭಾ. ಆ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕ್ಯಾಬಿನೆಟ್ ಈಸ್ ನಾಟ್ ಅಕೌಂಟೇಬಲ್ ಟು ದಿ ಅಪರ್ ಹೌಸ್, ದಟ್ ಈಸ್ ರಾಜ್ಯಸಭಾ. ಮೇಲ್ಮನೆಗೆ ನಮ್ಮ ಸಚಿವ ಸಂಪುಟ ಹೊಣೆಗಾರ ಆಗಿರೋದಿಲ್ಲ, ಕೆಳಮನೆಗೆ ಮಾತ್ರ, ಲೋಕಸಭೆಗೆ ಮಾತ್ರ ಸರ್ಕಾರ ಕಾರ್ಯಾಂಗ ಜವಾಬ್ದಾರಿಯುತವಾಗಿರುತ್ತೆ ಹೊರತು ಮೇಲ್ಮನೆಗೆ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ. ದ ಪ್ರೂಫ್ ಈಸ್ ಆರ್ಟಿಕಲ್ 75. ಅದಕ್ಕೆ ಆಧಾರ ಏನು ಅಂದರೆ 75ನೇ ವಿಧಿ. ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು, ಹೇಗೆ ಸರ್ ಅವರು ಕಂಟ್ರೋಲ್ ಮಾಡ್ತಾರೆ, ಕಾರ್ಯಾಂಗವನ್ನು ಲೋಕಸಭೆ ಹೇಗೆ ನಿಯಂತ್ರಿಸುತ್ತೆ, ಹೌ ಡಸ್ ಲೋಕಸಭಾ ಕಂಟ್ರೋಲ್ ಎಕ್ಸಸೈಸ್ ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್, ಓವರ್ ದ ಪ್ರೈಮ್ ಮಿನಿಸ್ಟರ್, ಓವರ್ ದಿ ಕ್ಯಾಬಿನೆಟ್, ಅವರ ಸಂಪುಟದ ಮೇಲೆ, ಸಚಿವ ಸಂಪುಟದ ಮೇಲೆ, ಮಂತ್ರಿಮಂಡಲದ ಮೇಲೆ ಅಥವಾ ನೇರವಾಗಿ ಪ್ರಧಾನಿಯವರ ಮೇಲೆ ಲೋಕಸಭೆ ಯಾವ ನಿಯಂತ್ರಣವನ್ನು ಹೇಗೆ ಮಾಡುತ್ತೆ ಅನ್ನೋದು ಇಲ್ಲಿ ಪಾಯಿಂಟ್. ಹೌ ಇಟ್ ಕಂಟ್ರೋಲ್ಸ್ ಅಂತ ಹೇಳಿದಾಗ ಅಲ್ಲಿ ಕೆಲವು ಉಪ ಪಾಯಿಂಟ್ಗಳು ಬರ್ತವೆ, ಸಬ್ ಪಾಯಿಂಟ್ಸ್ಗಳು ಬರ್ತವೆ. ಸೊ ಅದನ್ನು ಇಲ್ಲಿ ಬರೀತೀನಿ, ನೋಟ್ ಮಾಡ್ಕೊಳ್ಳಿ. ಹೌ ಡಸ್ ಲೋಕಸಭಾ ಕಂಟ್ರೋಲ್ಸ್, ಲೋಕಸಭಾ ಕಂಟ್ರೋಲ್ ದ ಎಕ್ಸಿಕ್ಯೂಟಿವ್, ಕಂಟ್ರೋಲ್ ದ ಎಕ್ಸಿಕ್ಯೂಟಿವ್, ಕಾರ್ಯಾಂಗವನ್ನು ಹೇಗೆ ನಿಯಂತ್ರಿಸುತ್ತದೆ ಅನ್ನುವ ಪ್ರಶ್ನೆಗೆ ಅದು ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ಕೇಳಿದರೆ ಅದಕ್ಕೆ ಉತ್ತರಗಳು ಇಲ್ಲಿವೆ. ಅವನ್ನ ಒಂದೊಂದಾಗಿ ಪಾಯಿಂಟ್ಸನ್ನು ನಾನು ಬರಿತಾ ಹೋಗ್ತೇನೆ. ಮೊಟ್ಟ ಮೊದಲನೇದು ನೋ ಕಾನ್ಫಿಡೆನ್ಸ್ ಮೋಷನ್, ನೋ ಕಾನ್ಫಿಡೆನ್ಸ್ ಮೋಷನ್. ಮೊಟ್ಟ ಮೊದಲ ನಿಯಂತ್ರಣ ಅಂದರೆ ಅವಿಶ್ವಾಸ ಗೊತ್ತುವಳಿ, ನೋ ಕಾನ್ಫಿಡೆನ್ಸ್ ಮೋಷನ್. ಅದನ್ನು ಕನ್ನಡದಲ್ಲಿ ಅವಿಶ್ವಾಸ ಗೊತ್ತುವಳಿ ಅಂತ ಹೇಳ್ತೀವಿ. ಅವಿಶ್ವಾಸ ಗೊತ್ತುವಳಿ, ಅವಿಶ್ವಾಸ ಗೊತ್ತುವಳಿಯ ಮೂಲಕ ಸರ್ಕಾರವನ್ನು, ಕಾರ್ಯಾಂಗವನ್ನು ನಿಯಂತ್ರಿಸುತ್ತೆ. ಕಾರ್ಯಾಂಗ ಅಂದರೂ ಒಂದೇ, ಸರ್ಕಾರ ಅಂದರೂ ಒಂದೇ, ನೀವಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳಿ. ಬೋತ್ ಆರ್ ಸೇಮ್. ಎಕ್ಸಿಕ್ಯೂಟಿವ್ ಅಂದರೂ ಒಂದೇ, ಕಾರ್ಯಾಂಗ ಅಂದರೂ ಒಂದೇ, ಪ್ರೈಮ್ ಮಿನಿಸ್ಟರ್ ಅಂದರೂ ಒಂದೇ, ಆಲ್ ಮೀನ್ ದ ಸೇಮ್. ಸೊ ಲೋಕಸಭೆ ಹೇಗೆ ನಿಯಂತ್ರಣ ಮಾಡುತ್ತೆ ಅಂತ ಕೇಳಿದರೆ ಮೊಟ್ಟ ಮೊದಲನೇದು ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ಗೊತ್ತುವಳಿಯ ಮೂಲಕ. ಎರಡನೇದು ಅದರ್ ಮೋಷನ್ಸ್ ಅಂತ ಕರೀತಾರೆ. ಅದರ್ ಮೋಷನ್ಸ್, ಇತರೆ ಗೊತ್ತುವಳಿಗಳು. ಅವು ಎಲ್ಲ ಎಲ್ಲಿ ನಡೀತವೆ ಅಂದರೆ ಸದನದಲ್ಲಿ ನಡೀತವೆ. ಇತರ ನಿರ್ಣಯಗಳು ಅಥವಾ ಗೊತ್ತುವಳಿಗಳು ಅಂತ ಕರಿತೀವಿ. ಇತರ ಗೊತ್ತುವಳಿಗಳ ಮೂಲಕವೂ ಕೂಡ ನಿಯಂತ್ರಣ ಮಾಡುತ್ತೆ ಥ್ರೂ ಅದರ್ ಮೋಷನ್ಸ್. ಅಲ್ಲಿ ಯಾವ್ಯಾವುದು ಅಂತ ಹೇಳಿದರೆ ಆ ಪಾಯಿಂಟ್ಸನ್ನು ನೋಟ್ ಮಾಡಿ. ಅಜಾರ್ನ್ಮೆಂಟ್ ಮೋಷನ್, ಅಜಾರ್ನ್ಮೆಂಟ್ ಮೋಷನ್ ಅಂತಾರೆ. ಅದಕ್ಕೆ ನಿಲುವಳಿ ಸೂಚನೆ, ನಿಲುವಳಿ ಸೂಚನೆ ಅಂತ ಕರೀತಾರೆ. ಅದು ಮೊದಲನೇದ್ದು. ಬಿ ಸೆನ್ಷರ್ ಮೋಷನ್, ಸೆನ್ಷರ್ ಮೋಷನ್. ಸೆನ್ಷರ್ ಮೋಷನ್ ಅಂದರೆ ಏನು? ಖಂಡನ ಗೊತ್ತುವಳಿ, ಖಂಡನ ನಿರ್ಣಯ. ಸೆನ್ಷರ್ ಮೋಷನ್ ಖಂಡನ ನಿರ್ಣಯ ಅಂತ ಕರೀತಾರೆ. ಮೂರನೇದು ಕ್ವೆಶ್ಚನ್ ಅವರ್,
ಕ್ವೆಶ್ಚನ್ ಅವರ್, ಪ್ರಶ್ನೋತ್ತರ ವೇಳೆ, ಪ್ರಶ್ನೋತ್ತರ ವೇಳೆ. ಓಕೆ. ಆಮೇಲೆ ಕಟ್ ಮೋಷನ್ ಅಂತ ಬರೆಯುತ್ತೆ, ಕಡಿತದ ಗೊತ್ತುವಳಿ ಅಂತ, ಅದನ್ನು ಫೈನಾನ್ಷಿಯಲ್ ಬಂದಾಗ ನೋಡೋಣ, ಇದರಲ್ಲಿ ಬೇಡ. ದೆನ್ ಯು ಹ್ಯಾವ್ ಕಾಲ್ ಅಟೆನ್ಷನ್ ಮೋಷನ್. ಕಾಲ್ ಅಟೆನ್ಷನ್ ಮೋಷನ್, ಕಾಲ್ ಅಟೆನ್ಷನ್ ಮೋಷನ್ ಅಂದರೆ ಗಮನ ಸೆಳೆಯುವ ಗೊತ್ತುವಳಿ, ಗಮನ ಸೆಳೆಯುವ ಗೊತ್ತುವಳಿ, ಗಮನ ಸೆಳೆಯುವ ಗೊತ್ತುವಳಿ ಅಂತ ಹೇಳ್ತಾರೆ, ಕಾಲ್ ಅಟೆನ್ಷನ್ ಮೋಷನ್. ನೆಕ್ಸ್ಟ್ ಬರೋದು ಝೀರೋ ಅವರ್. ಝೀರೋ ಅವರ್ ಅಂದರೆ ಶೂನ್ಯ ವೇಳೆ, ಶೂನ್ಯ ವೇಳೆ, ಶೂನ್ಯ ವೇಳೆ ಅಂತ ಕರೀತಾರೆ, ಝೀರೋ ಅವರ್ ಅಂತ ಹೇಳ್ತಾರೆ. ಸೊ ಇವುಗಳ ಮೂಲಕ ಕೂಡ ಅಲ್ಲಿ ಚರ್ಚೆ ನಡೆಯುತ್ತೆ. ಸೊ ಇವುಗಳ ವಿವರವನ್ನು ನಾನು ನಂತರದಲ್ಲಿ ವಿವರಿಸ್ತೇನೆ, ಈ ಜಸ್ಟ್ ಪಾಯಿಂಟ್ಸ್ ಬರೆದಿದ್ದೀನಿ. ಅಜಾನ್ಮೆಂಟ್ ಮೋಷನ್ ಅಂದರೆ ನಿಲುವಳಿ ಸೂಚನೆ, ಸೆನ್ಷರ್ ಮೋಷನ್ ಅಂದರೆ ಖಂಡನಾ ನಿರ್ಣಯ, ಕ್ವೆಶ್ಚನ್ ಅವರ್ ಅಂದರೆ ಪ್ರಶ್ನೋತ್ತರ ವೇಳೆ, ಕಾಲ್ ಅಟೆನ್ಷನ್ ಮೋಷನ್ ಅಂದರೆ ಗಮನ ಸೆಳೆಯುವ ಗೊತ್ತುವಳಿ, ಆನಂತರ ಝೀರೋ ಅವರ್ ಅಂದರೆ ಶೂನ್ಯ ವೇಳೆ, ಝೀರೋ ಅವರ್ ಅಂದರೆ ಶೂನ್ಯ ವೇಳೆ ಅಂತ ಬರುತ್ತೆ. ಇವು ಇತರೆ ಮೋಷನ್ಗಳು, ಇತರೆ ನಿರ್ಣಯಗಳು ಅಂತ ಕರಿತೀವಿ. ಬಟ್ ತುಂಬ ಪವರ್ಫುಲ್ ಆದ್ದು ಯಾವುದು ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ಗೊತ್ತುವಳಿ, ಸರ್ಕಾರವನ್ನು ನಿಯಂತ್ರಿಸುವ ಅತಿ ದೊಡ್ಡ ಬ್ರಹ್ಮಾಸ್ತ್ರ, ಲೋಕಸಭೆಯಲ್ಲಿ ಕೈಯಲ್ಲಿರುವ ಬ್ರಹ್ಮಾಸ್ತ್ರ, ಇದಕ್ಕೆ ನಾವು ಬ್ರಹ್ಮಾಸ್ತ್ರ ಅಂತ ಕರಿತೀವಿ. ಅವಿಶ್ವಾಸ ಗೊತ್ತುವಳಿ ಅಂದರೂ ಒಂದೇ, ಬ್ರಹ್ಮಾಸ್ತ್ರ ಅಂದರೂ ಒಂದೇ. ಸರ್ಕಾರದ ವಿರುದ್ಧ ಪ್ರಯೋಗಿಸುವ ದೊಡ್ಡ ಅಸ್ತ್ರ ಯಾವುದು ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್. ಈ ಸದನ ನಿಮ್ಮಲ್ಲಿ ಸರ್ಕಾರದಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದೆ ಅನ್ನುವಂಥದ್ದು. ಈ ನಿರ್ಣಯ ಏನಾದರೂ ಅಂಗೀಕಾರ ಆಗಿಬಿಟ್ರೆ, ಇಫ್ ಇಟ್ ಈಸ್ ಅಕ್ಸೆಪ್ಟೆಡ್, ಪಾಸ್ಡ್, ಆವಾಗ ಸರ್ಕಾರ ತಕ್ಷಣವೇ ರಿಸೈನ್ ಮಾಡಬೇಕಾಗತ್ತೆ. ದ ಗೌರ್ಮೆಂಟ್ ಹ್ಯಾಸ್ ಟು ರಿಸೈನ್ ಇಮಿಡಿಯೇಟ್ಲಿ ಇಫ್ ದ ನೋ ಕಾನ್ಫಿಡೆನ್ಸ್ ಮೋಷನ್ ಈಸ್ ಪಾಸ್ಡ್. ಅವಿಶ್ವಾಸ ಗೊತ್ತುವಳಿ ಅಂಗೀಕಾರ ಆದರೆ ತತ್ಕ್ಷಣವೇ ಪ್ರಧಾನಿಯವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ, ಅಲ್ಲಿಗೆ ಸರ್ಕಾರ ಬಿದ್ದು ಹೋಗುತ್ತೆ, ಮತ್ತು ಹೊಸ ಚುನಾವಣೆ ಮಾಡಿ ಹೊಸ ಸರ್ಕಾರವನ್ನು ರಚಿಸಬೇಕಾಗುತ್ತೆ. ಆ ಒಂದು ಪವರ್ಫುಲ್ ಆದಂಥ ವೆಪನ್ನು ಲೋಕಸಭೆಯ ಕೈಯಲ್ಲಿದೆ. ಈ ನೋ ಕಾನ್ಫಿಡೆನ್ಸ್ ಮೋಷನ್ ಅಂದರೆ ಏನು, ಯಾರು ಮಂಡಿಸ್ತಾರೆ, ಯಾವಾಗ ಮಂಡಿಸ್ತಾರೆ, ಯಾಕೆ ಮಂಡಿಸ್ತಾರೆ, ಹೇಗೆ ಮಂಡಿಸ್ತಾರೆ ಅನ್ನುವ ವಿವರಗಳು, ಪ್ಲಸ್ ಈ ಇತರೆ ಗೊತ್ತುವಳಿಗಳು, ಅದರ್ ಮೋಷನ್ಸ್ ಅಂತ ಹೇಳಿದೆ, ಅಜಾನ್ಮೆಂಟ್, ಸೆನ್ಷರ್ ಮೋಷನ್, ಕ್ವೆಶ್ಚನ್ ಅವರ್, ಕಾಲ್ ಅಟೆನ್ಷನ್ ಮೋಷನ್ ಆ್ಯಂಡ್ ಝೀರೋ ಅವರ್ ಡಿಸ್ಕಷನ್ ಅಂತಾರೆ. ಇವೆಲ್ಲವುಗಳ ಬಗ್ಗೆ ನಾನು ಮುಂದಿನ ಎಪಿಸೋಡಲ್ಲಿ, ಮುಂದಿನ ಚರ್ಚೆಯಲ್ಲಿ ವಿವರಗಳನ್ನು ಕೊಡ್ತೇನೆ. ಈ ಜಸ್ಟ್ ಪಾಯಿಂಟ್ಸ್ ಬರೆದಿದ್ದೀನಿ. ಹೌ ಇಟ್ ಕಂಟ್ರೋಲ್ಸ್, ಕಾರ್ಯಾಂಗವನ್ನು ಹೇಗೆ ಲೋಕಸಭೆ ನಿಯಂತ್ರಣ ಮಾಡುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು.